ಬ್ಯಾಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಮಂಡಲ ಕಲಾಪ ಆರಂಭ ಆಗುತ್ತೆ. ಬಿಜೆಪಿ ನಾಯಕರು ಆಲ್ರೆಡಿ ಚರ್ಚೆ ಮಾಡ್ಕೊತಾ ಇದ್ದಾರೆ. ಅರವಿಂದ ಲಿಂಬಾವಳಿ ಹಾಗೂ ಜಗದೀಶ್ ಶೆಟ್ಟರ್, ಕೆ.ಎಸ್. ಈಶ್ವರಪ್ಪ ಏನೇನು ಮಾಡಬೇಕು, ಆಮೇಲೆ ಹೆಸರುಗಳನ್ನೆಲ್ಲ ಲಿಸ್ಟ್ ಮಾಡ್ಕೋತಾ ಇದ್ದಾರೆ. ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ ಅಂತ ನೋಡ್ತಾ ಇದೀವಿ ನಾವು. ಓಕೆ, ಒಟ್ಟಾರೆ ಕಲಾಪಕ್ಕೆ ಬಿಜೆಪಿ ಪಾಳೆಯ ಸಂಪೂರ್ಣ ರೆಡ್ಡಿ ಆಗಿದೆ. ಮುರುಗೇಶ್ ನಿರಾಣಿ ಹೆಸರುಗಳನ್ನ ಲಿಸ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಯಾರ್ಯಾರು ಏನೇನು ಮಾತಾಡ್ಬೇಕು ಅಂತ ಮಾಡ್ತಾ ಇದ್ದಾರೋ, ಅಥವಾ ಯಾರ್ಯಾರು ಇದಾರ ನಮ್ಮ ಶಾಸಕರೆಲ್ಲರೂ ಹಾಜರಾಗಿದ್ದಾರಾ ಅಂತ ಬರ್ಕೋತಾ ಇದ್ದಾರೋ. 25, 26 ಲಿಸ್ಟ್ ಆಗಿದೆ. ಸೊ ಏನ್ ಲಿಸ್ಟ್ ಅದು ಮುರುಗೇಶ್ ನಿರಾಣಿ ಅವರು ಬರ್ಕೋತಾ ಇರೋದು ಅನ್ನುವಂಥದ್ದು. ರಾಜು ಗೌಡ ಪಕ್ಕದಲ್ಲಿ ಕೂತಿದ್ದಾರೆ. ಮುರುಗೇಶ್ ನಿರಾಣಿ ಏನೋ ಒಂದು ಲಿಸ್ಟ್ ಮಾಡ್ತಾ ಇದ್ದಾರೆ. ಅವರು ನೋಡಿ ಹೇಳ್ತಾ ಇದ್ದಾರೆ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ ಅಂತ. ನೀಟಾಗಿ ಅದನ್ನ ಮುರುಗೇಶ್ ನಿರಾಣಿ ಅವರು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅಥವಾ ಪ್ರತಿಪಕ್ಷದವರ ಹೆಸರುಗಳನ್ನ ಲಿಸ್ಟ್ ಮಾಡ್ಕೋತಾ ಇದ್ದಾರೋ, ಯಾರ್ಯಾರು ಇದ್ದಾರೆ ಸದನದಲ್ಲಿ ಯಾರ್ಯಾರು ಇಲ್ಲ ಅಂತ. ಏನ್ ಮಾಡ್ತಾ ಇದ್ದಾರೆ ಮುರುಗೇಶ್ ನಿರಾಣಿ ಅವರು? ಏನೋ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾರ್ಯಾರು ಬಂದಿದ್ದಾರೆ ಬಂದಿಲ್ಲ ಅಂತ. ಅದರ ಲಿಸ್ಟ್ ಕೂಡ ಮಾಡ್ಕೋತಾ ಇದ್ದಾರೆ. ಎಷ್ಟು ಏನು ಪಾಯಿಂಟ್ ಬೈ ಪಾಯಿಂಟ್ ಯಾವ ರೀತಿನಲ್ಲಿ ಪ್ರಿಪೇರ್ ಆಗ್ತಾ ಇದೆ ಬಿಜೆಪಿ, ತನ್ನ ಎಲ್ಲಾ ಶಾಸಕರುಗಳನ್ನ ಯಾವ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಅವರು ತಮ್ಮ ಪಕ್ಷದ ಶಾಸಕರುಗಳ ಹೆಸರುಗಳಲ್ಲಿ ಬರೆದಿದ್ದಾರೆ, ನಾವು ಗಮನಿಸಬಹುದು. ಯಾರ್ಯಾರು ಬಂದಿದ್ದಾರೆ ಅಂತ ಬಹುಶಃ ಲಿಸ್ಟ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ಯಡಿಯೂರಪ್ಪನವರು ಸ್ಟ್ರಾಟಜಿ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ಇವತ್ತು ಏನಾಗುತ್ತೆ, ಅವ್ರು ಯಾವ ತರ ಮಾತನಾಡಿದ್ರೆ ನಾವು ಯಾವ ತರ ಮಾತನಾಡ್ಬೇಕು ಅಂತ. ಎಸ್, ನಮ್ ಜೊತೆ ಅತಿಥಿಗಳಿದ್ದಾರೆ. ಕ್ವಿಕ್ ಆಗಿ ನಾನು ರಾಜಾ ಶೈಲೇಶಚಂದ್ರ ಗುಪ್ತಾ ಅವ್ರನ್ನ ಕೇಳ್ತೀನಿ. ಸರ್, ಶಂಕರ್ ಮತ್ತೆ ನಾಗೇಂದ್ರ ವಿಚಾರ ಮಾತಾಡ್ತಾ ಇದ್ವಿ. ಅವರು ಡಿ.ಕೆ. ಶಿವಕುಮಾರ್ ಹೇಳಿದ್ರು ನಮ್ಮ ಪಕ್ಷ ಜೊತೆ ಮರ್ಜ್ ಆಗಿದ್ದಾರೆ, ಅವ್ರು ಹೋಗಕ್ ಬರಲ್ಲ ಅಂತ. ಆ ಬಗ್ಗೆ ತಾವು ಕಮೆಂಟ್ಸ್. ಅಲ್ಲ, ಈಗ ನಾನು ಆವಾಗ ಅವರು ಕಾಂಗ್ರೆಸ್ಗೆ ಸೇರಿದಾಗ ಬಂದಿದ್ದ ಸುದ್ದಿಯ ತುಣುಕು ನನಗೆ ಜ್ಞಾಪಕ ಬಂತು. ಅದರಲ್ಲಿ ಏನ್ ಬಂತು ಅಂತ, ಅವರು ಒಂದು ಪಕ್ಷವಾಗಿ, ಒಂದು ಪಕ್ಷದ ಪ್ರತಿನಿಧಿಯಾಗಿ, ಒಂದು ಪಕ್ಷವಾಗಿ, ಒಂದು ಪಕ್ಷದಲ್ಲಿರುವ ಶಾಸಕರಾಗಿ ಅವರು ಕಾಂಗ್ರೆಸ್ ಜೊತೆ ಮರ್ಜ್ ಆಗಿದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಮರ್ಜ್ ಆಗೋದಲ್ಲಿ ಬಂತು, ಸೇರ್ಪಡೆ ಆಗುತ್ತೆ ಅಷ್ಟೇ, ಅಡ್ಮಿಟ್ ಆಗ್ತಾರೆ ಅಷ್ಟೇ. ಇವ್ರು ಹೇಳ್ತಾ ಇದ್ದಾರೆ, ಪದೇ ಹೇಳ್ತಾರೆ ನಮ್ಮಲ್ಲಿ ಮರ್ಜ್ ಆಗಿದ್ದಾರೆ, ಅವರಿಬ್ರು ಹಾಗಲ್ಲ, ಇವ್ರು ಮರ್ಜ್ ಆಗಿದ್ದಾರೆ, ಇವ್ರು ಹೋಗಕ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರು ಒಂದು ಪಾರ್ಟಿಯಾಗಿ ಮರ್ಜ್ ಆಗಿದ್ರೆ ಒಬ್ಬ ಇಂಡಿವಿಜುವಲ್ ಗಿಂತ ಬಹಳ ಸುಲಭವಾಗಿ ಆಚೆ ಬರ್ಬೋದು. ಕೊಡೋ ಬೆಂಬಲನ ವಾಪಸ್ ಅನರ್ಹತೆ ಆಗಲ್ಲ, ಪಕ್ಷಾಂತರ. ಅದು ಅವ್ರು ಹೇಳೋದನ್ನ ಬಹುಶಃ ಒಪ್ಪಕ್ಕಾಗಲ್ಲ ಅಂತ ಕಾಣುತ್ತೆ. ಅಲ್ಲ, ಟೋಟಲ್ ಮರ್ಜರ್ ಅಂತ ಇದೆ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಇವ್ರು ಒಬ್ಬರೇ ಇದ್ರು ಸಹ 3 ಜನ ಇದ್ರು ಸರಿನೇ, ಒಂದು ಪಕ್ಷ ಆ ಪಕ್ಷದಲ್ಲಿ ನಿರ್ಣಯ ತಗೊಳ್ತಾರೆ. ಶಾಸಕ ನಿರ್ಣಯ ತಗೊಂಡು ಮರ್ಜ್ ಆಗ್ಬಿಟ್ರೆ, ಇವರು ವಿಪ್ ಕೊಟ್ರೆ ಖಂಡಿತ ಅನರ್ಹತೆ ಆಗುತ್ತೆ. ಪಕ್ಷ ಇವ್ರು ಹೇಳಿದಾಗೆ ಪಕ್ಷ ಇಂಡಿಪೆಂಡೆಂಟ್ ಆದ್ರೆ ಏನು ಮಾಡಿ ಇವ್ರಿಗೆ ಚಾನ್ಸ್ ಇಲ್ಲ. ಬಟ್ ಪಕ್ಷನೇ ಮರ್ಜ್ ಆಗಿದ್ರೆ, ಪಕ್ಷ ಮರ್ಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಹೇಳಿದ್ದು ಸರಿಯಾಗಿರುತ್ತೆ. ಅವಾಗ ಪಕ್ಷ ಮರ್ಜ್ ಆಗಿದ್ರೆ, ಪಕ್ಷ ಮರ್ಜ್ ಆಗದೆ ಇದ್ರೆ ಏನು ಬಂದಿರಬಹುದಲ್ಲ ಅವರು, ನಾವು ಹೊರಗಡೆ ಬರ್ತೀವಿ ಅಂತ. ನಾನು ಹಾಗೆ ಹೇಳಿಲ್ಲ, ಆಲ್ರೆಡಿ ಮರ್ಜ್ ಇಲ್ಲ, ಮರ್ಜ್ ಆಗಿದ್ರೆ, ಪಕ್ಷವಾಗಿ ಮರ್ಜ್ ಆಗಿದ್ರೆ, ದೊಡ್ಡ ಒಂದು ಪಕ್ಷವಾಗಿ, ಇದು ಒಂದು ಚಿಕ್ಕ ಪಕ್ಷವಾಗಿ ಮರ್ಜ್ ಆಗಿದ್ರೆ ಅವರು ಈಚೆಗೆ ಬರ್ಬೋದು ಈಸಿಯಾಗಿ, ಅವ್ರಿಗೇನು ತೊಂದರೆ ಆಗಲ್ಲ. ಅಂದ್ರೆ ಒಂದು ಪಕ್ಷ ಈಚೆ ಬರ್ತಾ ಇದೆ. ಇಂಡಿವಿಜುವಲ್ ಆಗಿ ಇಬ್ರು ನಾಗೇಶ್ ಪ್ಲಸ್ ಇನ್ನೊಬ್ರು ಇದಾರಲ್ಲ, ಅವರು ಹೋಗ್ತಾರಲ್ಲ, ಅವ್ರಿಗೆ ಅನ್ವಯಿಸುತ್ತೆ, ಅನರ್ಹತೆ ಬಂದ್ಬಿಡುತ್ತೆ. ಅದಕ್ಕೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಅವರು ತಮ್ಮ ಒಂದು ಅಹವಾಲು ತಗೊಂಡು ರಕ್ಷಣೆಗೋಸ್ಕರ ಹೋಗಿರೋದವ್ರು. ಹಾಗಾಗ್ಬಿಟ್ಟು ಈ 3 ಜನರ ವಿಚಾರ ಇವಾಗ ಬಂದಿದೆ. ಅದಕ್ಕೆ ಇವ್ರು ಹೇಳಿರೋದು, ಯಾರು ಶಿವಕುಮಾರ್ ಹೇಳಿರೋದು, ಅವ್ರು ಮರ್ಜ್ ಆಗಿದ್ದಾರೆ, ಅವ್ರು ಬಂದ್ರೆ ಅವ್ರು ಅನರ್ಹರಾಗ್ಬಿಡ್ತಾರ ಅವರು ಅಂತ. ಒಂದು ಪಾರ್ಟಿಯಾಗಿ ಮರ್ಜ್ ಆಗಿದ್ರೆ, ಒಂದು ಪಾರ್ಟಿ ತಾನು ಕೊಟ್ಟರ ಬೆಂಬಲನ್ನು ವಾಪಸ್ ತಗೊಳುತ್ತೆ, ತನ್ನ ಶಾಸಕತ್ವವನ್ನು ಉಳಿಸ್ಕೊಳ್ಳುತ್ತೆ. ಅಲ್ಲಿ ಸದಸ್ಯರ ಶಾಸಕತ್ವ ಒಬ್ರಿರ್ಬೋದು, ಜಾಸ್ತಿ ಇರ್ಬೋದು, ಈಚೆ ಬರ್ತಾರೆ. ಸಂವಿಧಾನ ತಿದ್ದುಪಡಿ ಪ್ರಕಾರ 2/3 ಮರ್ಜ್ ಆಗ್ಬೇಕು ಅಂತ ಇದೆ. ಒಬ್ರಿದು ಅವ್ರು 2/3 ಆಗುತ್ತೆ, ಫುಲ್ ಆಗುತ್ತೆ. ಒಂದು ಸಾರಿ ಮರ್ಜ್ ಆಗ್ಬಿಟ್ರೆ, ಅವ್ರ ಮಾತು, ಒಂದ್ ಸಾರಿ ಮರ್ಜ್ ಆಗ್ಬಿಟ್ರೆ ಇವ್ರು ಹೇಳಿದಂಗೆ ಕೇಳಬೇಕು. ಕಾಂಗ್ರೆಸ್ ಅವ್ರು ಹೇಳಿದಂಗೆ ವಿಪ್ ಅಟ್ರಾಕ್ಟ್ ಆಗುತ್ತೆ. ಇಂಡಿಪೆಂಡೆಂಟ್ ಆಗಿದೆ, ಸರ್ವ ಸ್ವತಂತ್ರ, ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಒಬ್ಬರೇ ಇರೋದ್ರಿಂದ ಪಾರ್ಟಿ ಲೆಕ್ಕ ಅಂದ್ರೆ ರೆಸೊಲ್ಯೂಷನ್ ಆಗಿದೆಯಾ ಪಾರ್ಟಿನಲ್ಲಿ, ಲೆಜಿಸ್ಲೇಚರ್ ಪಾರ್ಟಿ ಅಂತ ಇರುತ್ತೆ ಅವ್ರದ್ದು, ಅದರಲ್ಲಿ ರೆಸೊಲ್ಯೂಷನ್ ಮಾಡಿ ಇವ್ರಿಗೆ ಕೊಟ್ಟು, ಸಭಾಧ್ಯಕ್ಷರು ಕೊಟ್ಟು, ಅವನು ರಿಜಿಸ್ಟರ್ ಇರುತ್ತೆ, ಅದ್ರಲ್ಲಿ ಎಂಟ್ರಿ ಆಗಿದ್ರೆ ಖಂಡಿತ ಅವ್ರು ಇಟ್ ಅಟ್ರಾಕ್ಟ್ಸ್ ಆಂಟಿ ಡಿಫೆಕ್ಷನ್. ಕರೆಕ್ಟ್, ನಾನು ಹೇಳಿದ್ದು ಅದು ಫಿಟ್ ಆಗುತ್ತೆ ಅಲ್ಲಿ. ಈಗ ಒಂದ್ ವೇಳೆ ಅವರು ವ್ಯಕ್ತಿಯಾಗಿ ಮರ್ಜ್ ಆಗಿದ್ರು ಕೂಡ, ಅಲ್ಲ ವ್ಯಕ್ತಿಯಾಗಿ ಸೇರ್ಪಡೆ ಆಗಿದ್ರು ಕೂಡ ವ್ಯಕ್ತಿ ಹಾಕಲ್ಲ, ಅವ್ರ ಪಾರ್ಟಿ
ಹಿ ಈಸ್ ರೆಪ್ರೆಸೆಂಟಿಂಗ್ ಎ ಪರ್ಟಿಕ್ಯುಲರ್ ಪಾರ್ಟಿ, ನಾಟ್ ಇಂಡಿಪೆಂಡೆಂಟ್. 2 ದಿನ ಕಾಲಾವಕಾಶ ಕೇಳಿದ್ದಾರೆ. ಓಕೆ, ಈಗ ನೋಡಿ ಕ್ವಿಕ್ ಅಪ್ಡೇಟ್ ಬರ್ತಾ ಇದೆ. ಸ್ಪೀಕರ್ ಕಚೇರಿಗೆ ತೆರಳಿ ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ. ಇನ್ನೂ 2 ದಿನ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಅಂದ್ರೆ ಗುರುವಾರದವರೆಗೂ ಫಿಕ್ಸ್ ಇದು ಅನ್ನೋದು ಗೊತ್ತಾಗ್ತಿದೆ. ಸೊ ಇನ್ನೂ 2 ದಿನ ಟೈಮ್ ಕೊಡಿ ಅಂತ HD ಕುಮಾರಸ್ವಾಮಿ ಅವರು ಸಿಎಂ ಸ್ಪೀಕರ್ ಅವ್ರನ್ನ ಕೇಳ್ಕೊಂಡಿದ್ದಾರೆ. ವಿಶ್ವಾಸಮತ ಸಾಬೀತಿಗೆ ಇನ್ನೂ 2 ದಿನ ಟೈಮ್ ಕೊಡಿ. ಸದನ ಆರಂಭ ಆಗೋದಕ್ಕಿಂತ ಮುಂಚೆ, ಕಲಾಪ ಆರಂಭ ಆಗೋದಕ್ಕಿಂತ ಮುಂಚೆ ಕ್ವಿಕ್ ಆಗಿ ಸಿಎಂ HD ಕುಮಾರಸ್ವಾಮಿ ಅವರು ಸ್ಪೀಕರ್ ಕಚೇರಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಇನ್ನೂ 2 ದಿನ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದಾರೆ ವಿಶ್ವಾಸಮತ ಸಾಬೀತಿಗೆ. ಅಂದ್ರೆ ಗುರುವಾರದವರೆಗೂ ಚರ್ಚೆ ನಿರಂತರ ಅಂತ ಅರ್ಥ. ಆದ್ರೆ ಯಾವ ವಿಚಾರದ ಮೇಲೆ ಚರ್ಚೆ ಮಾಡ್ತಾರೆ? ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಅರ್ಜಿಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಸಬ್ಸಿಡೀಸ್ ಆಗತ್ತೆ. ಸೊ ಹಾಗೆ ನಡೆಯುತ್ತೆ ಸದನ. ಒಂದು ಕಡೆ ಬಿಜೆಪಿ ನಿಯೋಗ ಬೆಳಗ್ಗೆನೆ ಸ್ಪೀಕರ್ ಕಚೇರಿಗೆ ತೆರಳಿ ಇವತ್ತೇ ಮುಗಿಸಿ ವಿಶ್ವಾಸಮತವನ್ನ ಅಂತ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರ ಮನವಿಗೂ ಕೂಡ ಸ್ಪೀಕರ್ ಸ್ಪಂದಿಸಿದ್ದಾರಂತೆ. ಆಯ್ತು ನೋಡೋಣ ಅಂತ ಹೇಳಿದ್ದಾರೆ. ಈ ಕಡೆ HD ಕುಮಾರಸ್ವಾಮಿ ಅವರು ಈಗ ತಾನೇ ಸ್ಪೀಕರ್ ಕಚೇರಿಗೆ ತೆರಳಿ 2 ದಿನ ಟೈಮ್ ಕೊಡಿ ವಿಶ್ವಾಸಮತ ಸಾಬೀತಿಗೆ ಅಂತ ಮತ್ತೆ ಕೇಳ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಇನ್ನೂ 2 ದಿನ ಮುಂದುವರಿಯುತ್ತೆ ಅಂತ ಆಯ್ತು. ಬಹುಶಃ ಬುಧವಾರದವರೆಗೆ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಗುರುವಾರದವರೆಗೂ ಆಗುತ್ತೋ ಬುಧವಾರನೇ ಮುಗಿಯತ್ತೋ ಗೊತ್ತಿಲ್ಲ. ರೈಟ್, ರಾಜಾ ಶೈಲೇಶ್ ಚಂದ್ರ ಗುಪ್ತಾ ಅವರು ಈ ಕುರಿತಾದ ಹಿಂಟ್ ಕೊಟ್ಟರು. ಅವಾಗ್ಲೇನೆ ಇದು ಗುರುವಾರದವರೆಗೂ ಸ್ಟ್ರೆಚ್ ಆಗತ್ತೆ ಅಂತ. ಏನ್ ಹೇಳ್ತೀರಾ ಸರ್? ನಾನು ಹೇಳಿದ್ ಬರ್ಸರಿ ಹೋಗ್ತಾ ಇದೆ, ಫಿಟ್ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಫಿಟ್ ಆಗ್ತಾ ಇದೆ ಅಂತ. ಸೊ ಏನ್ ಸ್ಟ್ರಾಟಜಿ ಇದ್ರ ಹಿಂದೆ? ಏನ್ ಸ್ಟ್ರಾಟಜಿ, ಏನೇನ್ ಮಾಡ್ತಾರೆ ಸರ್? ಇಲ್ಲ ಇಲ್ಲಿ 2 ಬಿಜೆಪಿ ಅವರು ಸುಮ್ನೆ ಕುತ್ಕೊಂಡ್ಬಿಡ್ತಾರೆ ಸರ್. 2 ದಿನ ಟೈಮ್ ಕೊಡಿ. ಯಾಕೆ ಕುತ್ಕೋತಾರೆ ಅಂತಂದ್ರೆ, ಒಂದು ಪೋರ್ಷನ್ ಇವ್ರ ಪರವಾಗಿದೆ. ಓಕೆ, ಒಂದು ಗುಂಪು ಬಿಜೆಪಿ ಒಳಗಡೆನೆ ಯಡಿಯೂರಪ್ಪನವರು ಪರವಾಗಿ ಸಂಪೂರ್ಣವಾಗಿದ್ದಾರೆ. ಇನ್ನೂ ಒಂದು ಗುಂಪು ಸಂಪೂರ್ಣವಾಗಿ ಇಲ್ಲ. ಆದ್ರಿಂದ ಈ ಕೇಂದ್ರ ಕಚೇರಿಯಿಂದ, ಹೈಕಮಾಂಡ್ ಕೇಂದ್ರದಿಂದ ಏನು ಸೂಚನೆ ಬರುತ್ತೋ ಅದು ಎಲ್ಲಾ ಕಾಲಕ್ಕೂ ಇವ್ರಿಗೆ ಅನುಕೂಲಕರವಾಗಿರಲ್ಲ. ಅದು ದೋಸ್ತಿ ಸರ್ಕಾರಕ್ಕೆ ಉದ್ದಕ್ಕೂ ಅನುಕೂಲವಾಗಿ ಬರ್ತಾ ಇರೋದು. ಇವ್ರೇನೋ ಅನ್ಕೋತಾರೆ ಈ ಸ್ಟ್ರಾಟಜಿ ಹೀಗೆ ತಗೊಂಡು ಹೋಗ್ಬೇಕು ಅಂತ. ಅಲ್ಲಿಂದ ಬರುತ್ತೆ, ಹಂಗ್ ಬೇಡ ಸುಮ್ನಿರಿ ನೀವು, ಬೇರೆ ಬೇರೆ ಅರ್ಥ ಬಂದ್ಬಿಡುತ್ತೆ ಅದಕ್ಕೆ ಅಂತಾರೆ. ಇವ್ರು ಸುಮ್ನಾಗ್ತಾರೆ. ಹೀಗೆ ಇದು ದ್ವಂದ್ವ ಇರೋದಲ್ಲಿ, ಆ ಪಾರ್ಟಿಯಲ್ಲಿ ದ್ವಂದ್ವ ಇದೆಯಲ್ಲ, ಆ ದ್ವಂದ್ವ ಇವರ ಸತ್ವವನ್ನ ಹೀರ್ಕೊಬಿಡ್ತಾ ಇದೆ. ಸೊ ಹಾಗಾಗಿ ಬುಧವಾರದವರೆಗೂ ಅಂತಂದ್ರೆ ಬಹುಶಃ ಇವ್ರು ಸುಮ್ನೆ ಕೂತ್ಕೊಂತಾರೆ, ಬೇರೆ ದಾರಿ ಇಲ್ಲ. ನೀವು ಯಡಿಯೂರಪ್ಪನವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿರ್ಬೋದು. ಈಗ ಸದನಕ್ಕೆ ಬಂದಾಗ ಎಷ್ಟು ಖುಷಿ ಇದ್ರು, ಈಗ ನೋಡಿ ಕಾಣಿಸ್ತಾರೆ. ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಪದೇ ಸಮಯ ಕೇಳಿದ್ರೆ ನಾನೇನ್ ಮಾಡ್ಲಿ? ಸ್ಪೀಕರ್ ರಮೇಶ್ ಕುಮಾರ್ ಅವರು ನಾನು ಉತ್ತರದಾಯಿ ಆಗ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ವಿಳಂಬ ಮಾಡಕ್ ಆಗಲ್ಲ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ಆದ್ರೆ ಹಾಗಾದ್ರೆ ಇವತ್ತೇ ವಿಶ್ವಾಸಮತ ಯಾಚನೆಗೆ ಮತಕ್ಕೆ ಹಾಕಿ ಬಿಡ್ತಾರಾ? ಪದೇ ಟೈಮ್ ಕೇಳಿದ್ರೆ ನಾನೇನ್ ಮಾಡ್ಲಿ? ನನ್ನ ಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅಂತ ಸ್ಪೀಕರ್ ಅವರು ಅವರ ಯೂಶುವಲ್ ಸ್ಟೈಲ್ ಅಲ್ಲಿ ಹೇಳಿದ್ದಾರೆ. ಸೊ ಇವತ್ತ ವಿಶ್ವಾಸಮತಕ್ಕೆ ಹಾಕೋಣ ಅಂತ ಸ್ಪೀಕರ್ ಅವರು ಹೇಳಿದಾರಂತೆ. ಆದ್ರೆ ಹಾಕ್ತಾರ ಸದನದಲ್ಲಿ ಇವತ್ತೇ ಮುಗಿಸೋಣ ಅಂತ ಸ್ಪೀಕರ್ ಹೇಳಿದಾರಂತೆ. ಪದೇ ಟೈಮ್ ಕೇಳಿದ್ರೆ ನನ್ನ ಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಅನ್ನೋದನ್ನು ಕೂಡ ಈಗಾಗಲೇ ಹೇಳಿದಾಗ ಜುಲೈ 17ರ ತೀರ್ಪು ಇಲ್ಲಿ ನೆನಪಾಗತ್ತೆ. ಮತ್ತೆ ಅದನ್ನ ನೀವುಗಳು ಕೋರಿಲೇಟ್ ಮಾಡ್ಕೋಬೇಕು ಏನು ಅಂತ. ಆದ್ರೆ ಸ್ಪೀಕರ್ ಅವರು ಹೇಳ್ತಾರೆ ಪದೇ ಟೈಮ್ ಕೇಳಿದ್ರೆ ನಾನೇನು ಮಾಡಕ್ಕಾಗತ್ತೆ? 2 ದಿನ ಮತ್ತೆ ಕಾಲಾವಕಾಶ ಕೊಡಿ ಅಂತ ಹೇಳಿದಿರಿ. ಸೊ ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ನಾನ್ ಪದೇ ಕಾಲಾವಕಾಶ ಕೊಡಕ್ಕಾಗಲ್ಲ, ಇವತ್ತೇ ಮತಕ್ಕೆ ಹಾಕೋಣ ಅಂತ ಸ್ಪೀಕರ್ ಅವರು ಹೇಳಿದಾರಂತೆ. ಹಾಗಾಗತ್ತಾ? ಸಭೆಯಲ್ಲೇನಾಗತ್ತೆ? ಸ್ಪೀಕರ್ ಅವರು ಆಲ್ರೆಡಿ ಹೇಳಿದ್ದಾರೆ. ಬಿಜೆಪಿ ಅವ್ರಿಗೂ ಸ್ಪೀಕರ್ ಅವರು ಆಯ್ತು ನೋಡೋಣ, ನೀವು ಹೇಳಿದ್ ಸರಿ ಅಂತ ಹೇಳಿದ್ದಾರೆ. ಸೊ ಬಹುಶಃ ಇವತ್ತಾದ್ರೂ ಈ ಕೌಂಟ್ ಸರಿ ಹೋಗುತ್ತಾ ಅಂತ ಮುರುಗೇಶ್ ನಿರಾಣಿ ಅವ್ರು ಲೆಕ್ಕ ಬರೀತಾ ಇದ್ದಾರೆ. ಅವ್ರ ಕಡೆ ಎಷ್ಟು ಜನ ಇದ್ದಾರೆ, ನಮ್ ಕಡೆ ಎಷ್ಟು ಜನ ಇದೀವಿ, 24, 25, 26 ಮುಂದೆ ಹೋಗುತ್ತಾ ಕೌಂಟು? ಮುರುಗೇಶ್ ನಿರಾಣಿ ಅವ್ರು ಲೆಕ್ಕ ಹಾಕಿ ಬರೀತಾ ಇದ್ದಾರೆ. ಇವತ್ತಂತೂ ನಾವು ಕೇಳ್ಬಿಟ್ಟಿದೀವಿ ರಾಜ್ಯಪಾಲರ ಹತ್ರ, ಇವತ್ತಾದ್ರೂ ನಾವು ಈ ಕೌಂಟ್ ಕರೆಕ್ಟ್ ಆಗಿ ಲೆಕ್ಕ ಸರಿದೂಗಿಸ್ತೀವ? 105 ನಮ್ ಕಡೆ ಆಗತ್ತಾ? ಮ್ಯಾಜಿಕ್ ನಂಬರ್ ಏನಾಗತ್ತೆ? ಮುರುಗೇಶ್ ನಿರಾಣಿ ಅವ್ರ ಲೆಕ್ಕ ನೋಡಿ. ಸೊ ಯಾರ ಲೆಕ್ಕಾಚಾರ ಸರಿ ಹೋಗುತ್ತೆ ಇವತ್ತು? ಯಾರ ದಾಳ ಯಾರಿಗೆ ಲಾಭ ತಂದು ಕೊಡುತ್ತೆ? ಯಾರ ತಲೆ ಉರುಳತ್ತಾ ಅಥವಾ ಹಾಗೆ ಉಳಿಯತ್ತಾ? ಆಲ್ ರೈಟ್, ಸ್ಪೀಕರ್ ಅವರ ಈ ನಡೆಯ ಬಗ್ಗೆ ಮತ್ತು ಕುಮಾರಸ್ವಾಮಿ ಅವರು ಟೈಮ್ ಕೇಳಿರೋ ವಿಚಾರದ ಬಗ್ಗೆ ಧ್ರುವ ಕುಮಾರ್ ಅವರೇ. ಈಗ ಸಭಾಧ್ಯಕ್ಷರು ತಗೊಂಡಿರುವಂತಹ ನಿಲುವು ಬಹಳ ಮೆಚ್ಚತಕ್ಕಂಥದ್ದು. ಯಾಕೆಂದ್ರೆ
ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಂದ ಬರುವಂತಹ ಟೀಕೆ ಟಿಪ್ಪಣಿಗಳ ತಪ್ಪಿಸಿಕೊಂಡು ನಾನು ಇಂಪಾರ್ಷಿಯಲ್ ಆಗಿದ್ದೀನಿ, ಯಾವ ಪಕ್ಷದ ಪರವಾಗಿಲ್ಲ ಅಂತ ಏನು ತಗೊಂಡಿದ್ದಾರೆ, ಅದಕ್ಕೆ ಸ್ಟಿಕಾನ್ ಆದ್ರೆ ಬಹಳ ಅತ್ಯುತ್ತಮವಾದ ಒಂದು ನಿದರ್ಶನ ಆಗ್ತದೆ. ಕುಮಾರಸ್ವಾಮಿ ಅವ್ರದ್ದು ಅಳಿವಳಿನ ಪ್ರಶ್ನೆ, ಇವರು ಮತ್ತೆ ಅಧಿಕಾರಕ್ಕೆ ಬರ್ತೀನ ಅನ್ನೋದು ಯಡಿಯೂರಪ್ಪ ಅವ್ರದ್ದು ಒಂದು ಇದು ಹತಾಶರಾಗಿರ್ತಾರೆ. ಇದು ಏನೇ ಇರಲಿ, ಈ ರಾಜಕೀಯ ಬಿಟ್ಟು ರಾಜಕೀಯ ಹೊರತಾಗಿ ಸಭಾಧ್ಯಕ್ಷರು ಅವರ ಏನು ಇವತ್ತು ನಿಲುವು ತಗೊಂಡಿದ್ದಾರೆ ಅದಕ್ಕೆ ಸ್ಟಿಕಾನ್ ಆದ್ರೆ ಇದು ಒಳ್ಳೆ ಸಂಪ್ರದಾಯ ಆಗುತ್ತೆ, ಸಾರ್ವಜನಿಕರಲ್ಲಿ ಒಳ್ಳೆ ಹೆಸರು ಬರುತ್ತೆ. ಇಲ್ಲ ನಮ್ಮ ಧ್ರುವಕುಮಾರ್ ಅವರೇ ಉತ್ತರ ಕೊಟ್ಬಿಟ್ರು. ಏನು ಅಂದ್ರೆ ಒಳ್ಳೆ ನಿಲುವು ತಗೊಂಡಿದ್ದಾರೆ, ಅದಕ್ಕೆ ಸ್ಟಿಕಾನ್ ಹಾಕ್ಬೇಕು. ಸ್ಟಿಕಾನ್ ಉದ್ದಕ್ಕೂ ಅವರು ಮುಖ್ಯ ಸ್ಪೀಕರ್ ಒಳ್ಳೆ ನಿಲುವಿನಲ್ಲೇ ಇರ್ತಾರೆ, ಅವಕಾಶ ಮಾಡ್ಕೊಟ್ಬಿಡ್ತಾರೆ ಎಳೆಯೋದಕ್ಕೆ ಕಲಾಪನ ನೋಡ್ಕೊಂಡ್ ಬಂದಿದೀವಲ್ಲ ಉದ್ದಕ್ಕೂ. ಇವತ್ತು ಹಾಗೆ ಆಗ್ಬೋದು ಅಥವಾ ಗೊತ್ತಿಲ್ಲ. ಅಲ್ಲ, ಅವರು ಹೀಗಾದ್ರೆ ಹೇಗೆ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾನು ನಿಸ್ಸಹಾಯಕಾಗಿದ್ದೆ, ನನ್ನ ನಿಯಮಾವಳಿ ಪ್ರಕಾರ ಕೆಲಸ ಮಾಡೋಕ್ ಬಿಡಿ ಅನ್ನೋ ಅರ್ಥ ಅದು. ಸೊ ಹಿ ಡೆಫಿನೆಟ್ಲಿ ವಿಲ್ ಸ್ಟಿಕ್ ಆನ್ ಟು ಸ್ಟ್ಯಾಂಡ್ ಅಂತ ನಾನು ನನ್ನ ಭಾವನೆ ಮಾಡಿ. ಸಾಧ್ಯ ಆಗುತ್ತಾ? ಯಾಕಂದ್ರೆ ಮೊನ್ನೆಯಿಂದ ಕೂಡ ಹಾಗೆ ಹೇಳ್ಕೊಂಡ್ ಬಂದಿದ್ದಾರೆ ಅವರು. ಅಲ್ಲ, ಯಾಕಂದ್ರೆ ಹಿ ಇಸ್ ದೇರ್ ಟು ಫಿಕ್ಸ್ ದ ಟೈಮ್ ಅಂಡ್ ರೆಗ್ಯುಲೇಟ್ ದ ರೂಲ್ಸ್. ಇಫ್ ಹಿ ರೆಗ್ಯುಲೇಟ್ಸ್, ಅವ್ರು ಹೇಳಿದ ಮಾತಿಗೆ ಪ್ರಕಾರ ರೆಗ್ಯುಲೇಟ್ ಮಾಡ್ಬಿಟ್ರೆ ಇವತ್ತು ಮುಗಿಯುತ್ತೆ. ಇಲ್ಲ ಅಂದ್ರೆ ಒತ್ತಡಕ್ಕೆ ಒಳಗಾಗಿದ್ದೀನಿ ಅನ್ನೋ ಅರ್ಥ ಬಂದ್ಬಿಡುತ್ತೆ, ಒತ್ತಡಕ್ಕೆ ಒಳಗಾಗುವ ಪದ ಬಂದ್ಬಿಡುತ್ತೆ. ಅವ್ರು ಹೇಳಿದ್ದೀನಿ ಇವತ್ತು ಸ್ಟಿಕಾನ್ ಆಗ್ಬಿಟ್ರೆ ರಿಯಲಿ ಇಟ್ ಇಸ್ ವೆರಿ ಇದು ಒಂಥರ ಮೈಲ್ ಸ್ಟೋನ್ ಆಗ್ಬಿಡುತ್ತೆ. ಒಂದು ಕುತೂಹಲಕಾರಿ ನೋಡಿ ಸರ್, ಮುರುಗೇಶ್ ನಿರಾಣಿ ಅವರು ಕಮ್ಯುನಿಟಿ ಕ್ಯಾಟಗರಿ ವೈಸ್ ಬರ್ಕೋತಾ ಇದ್ದಾರೆ. SC ಯಾರು ಅಥವಾ ಬೇರೆ ಬೇರೆ ಕಮ್ಯುನಿಟಿ ಯಾರು ಅಂತ ಒಂದು ಕ್ಯಾಟಗರಿ, ಏನೋ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ವೈಸ್ ಬರ್ಕೋತಾ ಇದ್ದಾರೆ ಹೆಸರುಗಳನ್ನ, ಶಾಸಕರ ಹೆಸರುಗಳನ್ನ. ಯಾರ್ಯಾರು SC, ಯಾರ್ಯಾರು ಬೇರೆ ಯಾರು ಇದು ಅಂತ ಹಾಕ್ತಾ ಇದ್ದಾರೆ. ಗೌಡ್ರು ಯಾರು, ಒಕ್ಕಲಿಗರು ಯಾರು, SC ಯಾರು ಅಂತ ಹಾಕಿ ನೀಟಾಗಿ ಲಿಸ್ಟ್ ಮಾಡ್ತಾರೆ. ಏನಕ್ಕೆ ಇರ್ಬೋದು? ಆನ್ ಲೈಟರ್ ನೋಟ್ ಧ್ರುವಕುಮಾರ್ ಅವರೇ, ಏನಕ್ಕೆ ಇರ್ಬೋದು? ಒಂದು ನೀವು ಬರೇ ತಂಟೆಕೋರ್ರು, ಭಾರಿ ತಂಟೆಕೋರ್ರು. ಅವನ್ನ ಅಲ್ಲಿ ಹಿಂದ್ಗಡೆ ನಿಂತುಬಿಟ್ಟು ಅಷ್ಟು ಕಾಣಿಸ್ತಾ ಇಲ್ಲ, ಜಾತಿ ಬಗ್ಗೆ ಏನು ಅಲ್ಲಿ ಸ್ಪೆಸಿಫಿಕ್ ಕಾಣಿಸ್ತಾ ಇದೆ. ನೀವು ವಿಜುವಲ್ಸ್ ಜೂಮ್ ಮಾಡಿ ನೋಡಿದ್ರೆ SC ಅಂತ ಬರ್ಕೊಂಡಿದ್ದಾರೆ, ಒಕ್ಕಲಿಗ ಅಂತ ಬರ್ಕೊಂಡಿದ್ದಾರೆ, ಕ್ಲಿಯರ್ ಕಾಣ್ತಾ ಇದೆ. ಇದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಇವತ್ತು ಮಾಧ್ಯಮಗಳು ಬಹಳ ನೋಡಿ, ನಂಬರ್ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಬರ್ಕೋತಾ ಇದ್ದಾರೆ, ಯಾವ್ಯಾವ ಕಮ್ಯುನಿಟಿ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಸ್ವಾಮಿ, ಇದು ಸದನ, ನೀವು ಸದನದಲ್ಲಿ ಕೂತ್ಕೊಂಡಿದ್ದೀರಿ, ಇಡೀ ರಾಜ್ಯದ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ, 108 ಕ್ಯಾಮೆರಾಗಳು ನಿಮ್ಮನ್ನ ಫೋಕಸ್ ಮಾಡಿ ನಿಮ್ಮ ಪ್ರತಿ ಉಗುರಿನ ತುದಿಯೂ ಕಾಣುವಷ್ಟು, ನಿಮ್ಮ ಪೆನ್ನಿನ ನಿಬ್ಬು ಕೂಡ ಕಾಣುವಷ್ಟು ನಾವು ತೋರಿಸ್ತಾ ಇದ್ದೀವಿ. ಆ ಎಚ್ಚರಿಕೆ ಶಾಸಕರಾದ ಜನಪ್ರತಿನಿಧಿಗಳಾದ ನಿಮಗಿರ್ಬೇಕು. ಹೇಳಿದ್ದು ಇದು ಟ್ರಾನ್ಸ್ಪರೆಂಟ್. ಸೊ ಆದ್ರೆ ಅಲ್ಲಿ ಕೂತ್ಕೊಂಡು ಇದು ಮಾಡ್ತಾ ಇರೋದು ಸಾರ್ವಜನಿಕ ಗೊತ್ತಾಗುತ್ತೆ ಅನ್ನೋ ಒಂದು ಅವ್ರಿಗೆ ಭಯ ಭೀತಿ ಇರಬೇಕು. ಹಿಂದಿನ ಒಂದು ಪ್ರಕರಣ ನೆನಪಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದ್ರೂ ಕೂಡ ಒಂದು ವಿಚಾರ ನೆನಪಾಗುತ್ತೆ. ಹಿಂದೆ ಕ್ಯಾಮೆರಾಗಳ ಆವಾಗ ಹೋಗಿ ಹಿಡಿದ್ರು, ನಿಮ್ಮ ವಿಡಿಯೋಗ್ರಾಫರು ಹೋಗಿ ಹಿಡಿದ್ರು. ಇದು ಫಿಕ್ಸೆಡ್ ಕ್ಯಾಮೆರಾಸ್ ಇದೆಯಲ್ಲ, ಅದನ್ನ ಫೋಕಸ್ ಮಾಡಿರೋದು. ಯಾವುದೇ ಇರಲಿ ಇದು ಸರಿಯಾದ ಕ್ರಮ ಅಲ್ಲ. ಎಲ್ಲೋ ಫಿಕ್ಸ್ ಆಗಿರುತ್ತಲ್ಲ ಅದು ಕ್ಯಾಚ್ ಮಾಡ್ತಾ ಇರೋದು. ಎಲ್ಲೋ ಫಿಕ್ಸ್ ಮಾಡಿರ್ತಾರಲ್ಲ ಕ್ಯಾಮ್ರಾ, ನಮ್ಗೆ ಅಲರ್ಟ್ ಆಗಿರುತ್ತೆ, ಸ್ಪೆಸಿಫಿಕ್ ಪ್ಲೇಸ್ ಅಲರ್ಟ್ ಆಗಿರುತ್ತೆ, ಅಲ್ಲೇ ಫಿಕ್ಸ್ ಮಾಡಿರ್ತೀವಿ ನಾವು. ಅಲ್ಲ, ನೀವು ಫಿಕ್ಸ್ ಮಾಡಿರೋದು, ಯಾರು ಫಿಕ್ಸ್ ಮಾಡಿರೋದು? ಫಿಕ್ಸ್ ಮಾಡಿರೋ ಕ್ಯಾಮ್ರಾ ಕ್ಯಾಚ್ ಮಾಡ್ತಾ ಇರೋದು ಇದು. ಅವ್ರ ಹಿಂದೆ ನಿಂತು ತೆಗಿತಾ ಇರೋದು, ನಿಂತಿರೋದಿಲ್ಲ ಅಲ್ಲೆಲ್ಲ. ನಮ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ನೋದಕ್ಕೆ ಗೊತ್ತಿರೋದಿಲ್ಲ. ಅವ್ರಿಗೆ ಎಚ್ಚರಿಕೆ ಇರಬೇಕು, ಸದನದಲ್ಲಿ ಕ್ಯಾಮೆರಾಗಳಿದ್ದಾವೆ ಮತ್ತು ಅವು ಜೂಮ್ ಇನ್ ಆಗ್ಬಹುದು, ಎಲ್ಲಿಗೆ ಬೇಕಾದ್ರೂ ಜೂಮ್ ಇನ್ ಅದು ಅವ್ರ ಗಮನ. ಈ ಹಿಂದೆ ಆದ ಘಟನಾವಳಿಗಳನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಜವಾಬ್ದಾರಿಯುತವಾಗಿ. ಇಲ್ಲ ಅಂದ್ರೆ ನೀವು ಹೇಳಿದಾಗ ಅದರ್ವೈಸ್ ಆಲ್ಸೋ ಅವ್ರಿಗೆ ಅಂತರಾತ್ಮಕ ಗೊತ್ತಿರಬೇಕು, ನಾನು ಇಲ್ಲಿ ಜನರ ಪ್ರತಿನಿಧಿ, ಇದು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಸದನ, ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅಂತ. ಸರಿ, ನೀವೇ ಧ್ರುವಕುಮಾರ್ ಅವರೇ, ಇವತ್ತಿಷ್ಟೊತ್ತಿಗಾಗ್ಲೇ ಸದನ ಆರಂಭ ಆಗ್ಬೇಕಾಗಿತ್ತು, 11 ಗಂಟೆಗೆ ಆರಂಭ ಆಗ್ಬೇಕಾಗಿತ್ತು. ಶೆಡ್ಯೂಲ್ಡ್ ಟೈಮ್ 11 ಗಂಟೆ, 11:40 ಆಗ್ತಾ ಬಂದ್ರು ಕೂಡ ಇನ್ನು ಸದನ ಆರಂಭ ಆಗುವ ಚಾನ್ಸಸ್ ಕಾಣ್ತಾ ಇಲ್ಲ. ಬೇಕಂತ ಡಿಲೇ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಶಾಸಕರು, ನಾಯಕರು? ಇನ್ನಷ್ಟು ಜನ ಬರೋದು ಬಾಕಿ ಇಲ್ಲ. ಸಭಾಧ್ಯಕ್ಷರು ಅರ್ಧ ಗಂಟೆ ಕಾಯ್ಲೆ ಸಾಮಾನ್ಯವಾಗಿ ಕಾಯ್ತಾರೆ. ಈ ಅಹವಾಲುಗಳನ್ನ ಸ್ವೀಕರಿಸ್ತಾ ಇರ್ತಾರೆ. ಕೊಠಡಿಲಿ ಹೋಗಿ ಎರಡೂ ಪಾರ್ಟಿನವರು ತಮ್ಮ ಇದನ್ನು ಹೇಳ್ಕೊಳ್ತಿದ್ದಾರೆ. ಆವಾಗ ಆದ್ರೆ ಇನ್ನೊಂದು ಏನಿದೆ ಅಂದ್ರೆ, ಆ ಸಂದರ್ಭದಲ್ಲಿ ಬೆಲ್ಲ ಹಾಕಿ ಉಪಾಧ್ಯಕ್ಷನ ಕೂಡಿಸ್ಬೇಕಾಯ್ತು. ಅರ್ಧ ಗಂಟೆ ಆಗೋಗ್ಬಿಟ್ಟಿದೆ. ಆದ್ರೆ ಅವರು ವಿವೇಚನೆಗೆ ಬಿಟ್ಟಿದ್ದು, ಉಪಾಧ್ಯಕ್ಷರು ಕೂಡಿಸಿ ಸದನ ಕಲಾಪ ಮುಂದುವರಿಸಿ ಚರ್ಚೆ ಮಾಡಬಹುದಾಗಿತ್ತು. ಮತ್ತೆ ಗೊಂದಲ ಗಲಾಟೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಬೆಲ್ಲ ಹಾಕ್ಸ್ತಾ ಇಲ್ಲ. ಇವ್ರ ಪಾಡಿಗೆ ಇವರು ಲೀಡರ್ಗಳು ಹೋಗಿ ಭೇಟಿ ಮಾಡಿ ಅವ್ರ ಅಹವಾಲು ಕೊಡಿ ಸ್ವಾಮಿ ಅಂತ ಕೇಳ್ಕೋಬಹುದು. ಅವ್ರು ಏನೋ ಅವ್ರದ್ದು ಇದನ್ನ ಹೇಳ್ತಾ ಇರ್ತಾರೆ. ಬಟ್ ಅರ್ಧ ಗಂಟೆ ಆಗೋಗ್ಬಿಟ್ಟಿದೆ, ಬೆಲ್ಲ ಹಾಕ್ಬೇಕಾಗಿತ್ತು, ಹಾಕಿಲ್ಲ.
ಇಲ್ಲಿ ಅವ್ರು ಬರ್ಕೋತಾ ಇರೋದನ್ನು 2 ನಿಮಿಷ 5 ನಿಮಿಷ 4 ನಿಮಿಷ 20 ನಿಮಿಷ ಒಬ್ರು ಕೊಟ್ಟಿದ್ದಾರೆ. ಓಕೆ, ಟೈಮೇ ಅವ್ರು ಬರ್ಕೋತಾ ಇರೋದು ಅಂತ ನನ್ನ ಭಾವನೆ. ಟೈಮ್ ಅಂತ ಅವರು ಎಷ್ಟು ಜನ ಸದಸ್ಯರು ಮಾಡಿದ್ರೆ ನೋಡಿ, ಇಷ್ಟು ಜನಕ್ಕೆ ನಾವು ಲೆಕ್ಕ ಹಾಕಿದೀವಿ, ಇಷ್ಟು ಟೈಮ್ ಆಗುತ್ತೆ, ಇಷ್ಟ ಅದೇ ಅಲಾಟ್ಮೆಂಟ್ ಆಫ್ ಟೈಮ್, ಅಲಾಟ್ಮೆಂಟ್ ಆಫ್ ಟೈಮ್ ಅದನ್ನ ಅವ್ರು ಬರ್ಕೋತಾ ಇದ್ದಾರೆ. ಓಕೆ ಓಕೆ. ಸೊ ಮುರುಗೇಶ್ ನಿರಾಣಿ ಅವ್ರು ಬರ್ಕೋತಾ ಇರೋದು ಅಲಾಟ್ಮೆಂಟ್ ಆಫ್ ಟೈಮ್ ಇರಬಹುದು ಅಂತ ನಮ್ಮ ಅತಿಥಿಗಳು ಗೆಸ್ಸಿಂಗ್. ಇಂತಿಷ್ಟು ಟೈಮ್ ಕೊಟ್ರೆ ಇಂತಿಷ್ಟು ಮಾತನಾಡೋದಕ್ಕೆ ಅವಕಾಶ ಆಗತ್ತೆ ಅಂತ ಕ್ಯಾಲ್ಕುಲೇಷನ್ ಹಾಕ್ತಾ ಇದ್ದಾರಾ ಅಂತ ಇರಬಹುದು. ಅದೇನೆ ಬಹುಶಃ. ಓಕೆ, ಒಟ್ಟಾರೆ 11:40 ಆಗ್ತಾ ಬಂತು, ಇನ್ನೂ ಕೂಡ ಸದನ ಆರಂಭ ಆಗಿಲ್ಲ. ಇಷ್ಟೊಲ್ಲಾಗ್ಲೇ ಸದನ ಆರಂಭ ಆಗಬೇಕಾಗಿತ್ತು, ಇನ್ನೂ ಸಮಯ ಬೇಕಂದ್ರೆ ಹೇಗೆ ಅಂತ ಸ್ಪೀಕರ್ ಅವರು ಕೇಳಿದ್ರಂತೆ. ಪದೇ ಪದೇ ಕಾಲಹರಣ ಮಾಡಿದ್ರೆ ತಪ್ಪು ಸಂದೇಶ ಆಗತ್ತೆ, ಇವತ್ತೇ ವಿಶ್ವಾಸ ಮತ ಸಾಬೀತು ಮಾಡ್ಬಿಡೋಣ ಅಂತ ಸ್ಪೀಕರ್ ಅವರು ಹೇಳಿದಾರಂತೆ. ಸೋಮವಾರದವರೆಗೆ ಟೈಮ್ ಕೊಟ್ಟಿದ್ರು, ಈಗ ಇನ್ನೇ 2 ದಿನ ಟೈಮ್ ಕೊಡಿ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಇನ್ನೂ ಸಮಯ ಬೇಕಂದ್ರೆ ಹಾಗೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತ ಸ್ಪೀಕರ್ ಅವರು ಹೇಳಿದಾರಂತೆ. ಬಹಳ ಮಾರ್ಮಿಕವಾಗಿದೆ ಆ ಒಂದು ಶಬ್ದ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳುವಂತದ್ದು ಬಹಳ ವಿಚಾರಗಳನ್ನ ಹೇಳುತ್ತೆ ಅರ್ಥ ಮಾಡ್ಕೊಳ್ಳೋರಿಗೆ. ಇಫ್ ಯು ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್, ಸೊ ಅರ್ಥ ಮಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ಸುಮ್ಮನಿರಿ ಅಂತ ಅರ್ಧಂಬರ್ಧನೂ ಇರ್ಬೋದು. ಅಲ್ಲ, ಅವರು ಬಹಳ ಹೇಳಿದ್ದಾರೆ ಸರ್, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ, ಆದ್ರೂ ನಾನು ಮಾಡ್ಕೊಡ್ತೀನಿ ನಿಮ್ ಕೆಲಸ ಅಂತ ಅಲ್ವೇ. ಆ ಮೊದಲು ಕಡೆ ಭಾಗ ನೀವು ಮರ್ತು ಬಿಡಿ, ಅವಾಗ ಇದು ಸರಿಯಾಗಿರುತ್ತಲ್ಲ ಕಾನೂನು. ಅಲ್ಲ, ಅವರು ನಿಸ್ಸಹಾಯಕತೆ, ಅದೇ ರೀ ನಿಸ್ಸಹಾಯಕತೆ. ನಾನು ಎರಡೂ ಪಕ್ಷಕ್ಕೆ ಮಾಡ್ಕೊಡ್ತೀನಿ, ಸ್ವಲ್ಪ ಸುಮ್ಮನಿರಿ ಅಂತ ಹೇಳ್ದಂಗ ಎರಡೂ ಪಕ್ಷಕ್ಕೆ ಒಲೈಸಬೇಕೀಗ ಅವರು. ಅದು ಅವರ ಕ್ಲಿಷ್ಟಕರವಾದ ಇದಿದೆ. ಸೊ ಅವರು ನಿಯಮದ ಪ್ರಕಾರ ಹೋದ್ರೆ ಅದು ಮಾಡಬಹುದು, ಪ್ರಕಾರನೂ ಹೋಗ್ಬೇಕು. ನಾಯಕರುಗಳ ಏನು ಅವ್ರಿಗೂ ಇವರು ಏನು ಅವ್ರು ಹೇಳಿದಾಗೆ ಅಹವಾಲ ಸ್ವೀಕರಿಸ್ತಾರೆ, ಬಟ್ ಅಂತಿಮ ತೀರ್ಮಾನ ಸಭಾಧ್ಯಕ್ಷರು. ಅಂತಿಮ ತೀರ್ಮಾನ ಸಭಾಧ್ಯಕ್ಷರು ಅವ್ರು ಮಾಡಬೇಕು. ಅದನ್ನ ಕ್ರಮಬದ್ಧವಾಗಿ ಮಾಡಿದ್ರೆ ಇವತ್ತೇ ಮುಗಿಯುತ್ತೆ. ಕ್ರಮಬದ್ಧವಾಗಿ ಮಾಡಬೇಕು. ಹರಿಶ್ಚಂದ್ರನ್ ರೋಲ್ ನಡಿಬೇಕು. ಎಸ್ ಸರ್, ಅವ್ರನ್ನ ಹರಿಶ್ಚಂದ್ರನ ರೋಲ್ ಕೂಡ ನಡಿಬೇಕು. ಹರಿಶ್ಚಂದ್ರನ್ ರೋಲ್ ಕೂಡ ನಡಿಬೇಕು, ಕೆಲ್ಸವೂ ಆಗ್ಬೇಕು. ಓಕೆ, ಸದನದಲ್ಲಿ ಸದಸ್ಯರು ಕಾಯ್ತಾ ಇದ್ದಾರೆ ಸರ್. ಇದು ಧ್ರುವಕುಮಾರ್ ಅವರೇ, ಬಿಜೆಪಿ ಸದಸ್ಯರು ನೋಡಿ 11 ಗಂಟೆಗೆ 11 ಗಂಟೆಗೆ ಬಂದು ಕಾಯ್ತಾ ಇದ್ದಾರೆ. ಅವ್ರು ಎಷ್ಟೊತ್ತು ಕಾಯ್ಬೇಕು? ಈ ಬಾಕಿ ಸದಸ್ಯರೆಲ್ಲ ಬಂದು ಇದು ಎಷ್ಟೊತ್ತು ನಡೆಯುತ್ತೆ? ಇದು ಸುಮ್ಮನೆ ಕಾಯೋದು ಕುತ್ಕೊಂಡು? ಅಲ್ಲ, ಅದೇ ಹೇಳಿದ್ನಲ್ಲ, ಈಗಾಗಲೇ ಬೆಲ್ ಹಾಕ್ಬೇಕಾಗಿತ್ತು. ಸಾಮಾನ್ಯವಾಗಿ ಒಂದು ಈಗ ಯಡಿಯೂರಪ್ಪನವ್ರು ಏನು ಹೇಳಕ್ ಬರೋದಿಲ್ವಾ? ಸ್ವಾಮಿ ಸದನ ಆರಂಭ ಮಾಡಿ ಅಂತ ಏನು ಹೇಳೋದಕ್ಕೆ ಬರೋದಿಲ್ವಾ? ಅಲ್ಲ, ಹೇಳ್ಬೇಕು, ಕಾರ್ಯದರ್ಶಿಗೆ ಹೋಗಿ ಹೇಳಿ ಬೆಲ್ ಹಾಕಿ ಅಂತ ಕಾರ್ಯದರ್ಶಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಕಾರ್ಯದರ್ಶಿ ಸ್ಪೀಕರ್ ಹೇಳ್ತಾರೆ, ಈ ತರ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷ ನಾಯಕರು, ಬೆಲ್ ಹಾಕ್ಲಾ ಅಂತ ಕೇಳಬೇಕಾಗುತ್ತೆ. ಸ್ಪೀಕರ್ ಚೇರ್ ಅಲ್ಲ, ಯಾರು ಇಲ್ವಲ್ಲ, ಸ್ಪೀಕರ್ ಚೇರ್ ಅಲ್ಲ, ಆಂಟಿ ಚೇಂಬರ್ ಹೋಗಿ ಈತ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ದಾರೆ ಬೆಲ್ ಹಾಕ್ಲಾ ಅಂತ ಅವ್ರು ಕೇಳಬೇಕು. ಅವಾಗ ಹಾಕಿ ಅಂದ್ರೆ ಹಾಕ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಕಾರ್ಯದರ್ಶಿ ಕೆಲಸ ಅಷ್ಟೇ. ಆಗ್ಲೂ ಕೂಡ ಸ್ಪೀಕರ್ ಅವ್ರು ಏನ್ ಹೇಳ್ತಾರೋ ಆ ತರ ನಡೆಯುತ್ತೆ. ಬಟ್ ಸಾಧಾರಣವಾಗಿ ಚರ್ಚೆಗಳ ಸಂದರ್ಭದಲ್ಲಿ ಈ ತರ ಲೇಟ್ ಆದಾಗ ಅರ್ಧ ಗಂಟೆ ನೋಡಿ ಬೆಲ್ ಹಾಕ್ಬಿಡ್ತೀವಿ. ಓಕೆ, ಅರ್ಧ ಗಂಟೆ ಆಗಿದೆ, ಯಡಿಯೂರಪ್ಪನವರ ತಾಳ್ಮೆ ಮೀರ್ತಾ ಇದೆ. ಯಡಿಯೂರಪ್ಪನವ್ರು ಎದ್ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಏನ್ ಇನ್ನು ಕೂಡ ಆರಂಭ ಆಗಿಲ್ವಲ್ಲ ಅಂತ ಏನ್ ಮಾಡ್ತಾರೆ? ಸೊ ಯಡಿಯೂರಪ್ಪನವರು ಈಗ ತಮ್ಮ ಎಲ್ಲಾ ಲೆಕ್ಕಾಚಾರಗಳು ಮುಗ್ದಿದಾವೆ, ತಮ್ಮೆಲ್ಲ ಶಾಸಕರು ಶಿಸ್ತಾಗಿ ಕೂತಿದ್ದಾರೆ. ಕಾಂಗ್ರೆಸ್ನ ಇನ್ನೂ ಹಲವು ಶಾಸಕರು ಬಂದಿಲ್ಲ, ಸಿಎಂ ಕೂಡ ಇನ್ನೂ ಕೂಡ ಎಂಟರ್ ಆಗಿಲ್ಲ, ಸ್ಪೀಕರ್ ಕೂಡ ಬಂದಿಲ್ಲ. ಸೊ ಏನ್ ಮಾಡ್ತಾರೆ ಯಡಿಯೂರಪ್ಪನವರು? ಸಿಎಂ ಏನೋ ಸ್ಪೀಕರ್ ಕಚೇರಿಗೆ ತೆರಳಿ ಮನವಿ ಕೊಟ್ಟಿದ್ದಾರೆ, ಅನಂತರ ಸದನಕ್ಕೆ ಆಗಮಿಸಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ಸೊ ಯಡಿಯೂರಪ್ಪನವ್ರು ಏನ್ ಮಾಡ್ತಾರೆ? ಈಗ ಪ್ರತಿಪಕ್ಷ ನಾಯಕ ಯಡಿಯೂರಪ್ಪನವರು ಸದನದಲ್ಲಿ ಹಾಜರಿದ್ದಾರೆ, ಏನ್ ಮಾಡ್ತಾರೆ ಹಾಗಾದ್ರೆ? ಎದ್ದು ನಿಂತ್ಕೊಂಡಿದ್ದಾರೆ ಚೇರಲ್ಲಿ, ಇಷ್ಟೊತ್ತಕ್ಕ ಆರಾಮಾಗಿ ಲೆಕ್ಕ ಹಾಕ್ತಾ ಕೂತಿದ್ರು, ಈಗ ಎದ್ದು ಓಡಾಡ್ತಾ ಇದ್ದಾರೆ. ಅಸಹನೆ ಕಾಡ್ತಾ ಇದೆಯಾ ಅಥವಾ ಮುಂದಿನ ಕ್ರಮ ಏನು ಅಂತ ಅವರು ತಮ್ಮ ಇದರ ಪ್ರಕಾರ ಹೋಗ್ತಾರೆ? ಎಸ್ ಶೈಲೇಶ್. ಅಲ್ಲ, ಅದು ಅವರನ್ನ ನೋಡಿದ್ರೆ ಬಂದಾಗ ಖುಷಿಯಾಗಿದ್ರು, ಇವಾಗ ಚಿಂತಾಕ್ರಾಂತರಾಗಿದ್ದಾರೆ. ನಂಬರ್ 1. ನಂಬರ್ 2, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವರು ಕೈ ಬೆರಳುಗಳು ಹೆಂಗ್ ಕೆಲಸ ಮಾಡ್ತಿತ್ತು, ಅಸಹನೆ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಅಸಹನೆ ಆದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲದೆ ಇದು ಯೋಚನೆ ಮಾಡ್ತಾ ಇದ್ರು, ಹಾಗೆ ಮಾಡ್ತಾರೆ. ಇನ್ನು ಲೆಕ್ಕಾಚಾರ ಹಾಕ್ತಾರೆ, ಅದು ಹಾಕಿ ಮುಗ್ದಿದೆ. ಎದ್ದು ಇವಾಗ ಎದ್ದು ಶತಪಥ ಸುತ್ತಿದ್ದಾರೆ ಅಂದ್ರೆ ಅದೋ ಅಸಹನೆ, ತಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಅವರು ಅಷ್ಟು ಜೋರಾಗಿ ಹೋಗೋಕ್ಕಾಗಲ್ಲ, ಅದರಿಂದ ಕಾಯ್ತಾ ಇದ್ದಾರೆ. ಮತ್ತೆ ಕಾಯ್ತಾ ಇದ್ದಾರೆ. ಸೊ ಕಾಯಲೇಬೇಕು, ಏನು ಮಾಡಕ್ ಆಗ್ತಿಲ್ಲ, ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಓಕೆ, ಸದನ ಆರಂಭ ಆಗೋದನ್ನೇ 40 ನಿಮಿಷ ಡಿಲೇ ಮಾಡಿದ್ದಾರೆ. 45 ನಿಮಿಷ ಆಯ್ತು, 11 ಗಂಟೆಗೆ ಸದನ ಆರಂಭ ಆಗಬೇಕಾಗಿತ್ತು, ಈಗ 11 ಗಂಟೆ 44 ನಿಮಿಷ ಆಗಿದೆ. ಹಾಗಾದ್ರೆ ಏನಾಗುತ್ತೆ? ಸದನವೇ 1 ಗಂಟೆ ತಡವಾದ್ರೆ ಬಹುಶಃ ಎಲ್ಲವೂ ಸುದೀರ್ಘವಾಗಿ ಎಳೆಯುವಂತಹ ಅಥವಾ ತಡವಾಗುವಂತಹ ಒಂದು ಸೂಚನೆನ ಇದು? ಸದಸ್ಯರು ಸದನದಲ್ಲಿ ಕಾದು ಕುಳಿತಿದ್ದಾರಲ್ಲ, ಸದಸ್ಯರ ಸಮಯ ವೇಸ್ಟ್ ಆಗ್ತಾ ಇದೆ ಅಂತ ಒಂದು ಭಾವನೆ ಬರ್ತಾ ಇದೆಯಲ್ಲ ಧ್ರುವಕುಮಾರ್ ಅವರೇ? ಈಗ ತಾವ್ ಹೇಳಿದ್ ಕರೆಕ್ಟ್. ಇದು ಸದನದ ಪ್ರೆಷಿಯಸ್ ಟೈಮ್ ವೇಸ್ಟ್ ಆಗ್ತಾ ಇದೆ, ಸಾರ್ವಜನಿಕ ದುಡ್ಡು ಪೋಲಾಗ್ತಾ ಇದೆ. ಈ ಸಂದರ್ಭದಲ್ಲಿ
ನಮ್ಮಲ್ಲಿ ಉಪಾಧ್ಯಕ್ಷರು ಕೂಡಿಸ್ಬೇಕು. ಅವರು ಇಲ್ಲಾಂದ್ರೆ ಪ್ಯಾನಲ್ ಆಫ್ ಚೇರ್ಮನ್ ಅಂತ 4-5 ಹೆಸರಿರುತ್ತೆ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಅವ್ರನ್ನ ಅದು ಕೂಡಿಸಿ ಚರ್ಚೆನ ಮಾಡಿಸಿದ್ರೆ ಒಂದಿಬ್ಬರು ಮಾತಾಡಿ ಮುಗಿಸ್ಬೋದಾಯ್ತು. ಅದ್ರ ಪಾಡೋದು ಒಳಗಡೆ ನಡೀತಾ ಇರಲಿ, ಸಭಾಧ್ಯಕ್ಷ ಕೊಠಡಿಲಿ ಅವರು ನಾಯಕರುಗಳು ಮಾತಾಡ್ಕೊಳ್ತಾ ಇರಲಿ. ಬಟ್ ಚರ್ಚೆಗೆ ಅವಕಾಶ ಕೊಟ್ಟಿದ್ದು ಒಬ್ಬರೇ ಮಾತಾಡ್ತಾ ಇದ್ರು. ಮಾಮೂಲು ಸಂದರ್ಭಗಳಾಗಿದ್ರೆ ಧ್ರುವಕುಮಾರ್ ಹೇಳಿದಾಗ ಮಾಡ್ಬೋದಾಗಿತ್ತು. ಇದು ಅಸಾಧಾರಣವಾದಂತ ಪರಿಸ್ಥಿತಿ. ಅದು ಸರ್, ಅದು ತೀರ್ಮಾನ ಆಮೇಲೆ ತಗೊಳ್ಳಿ. ಒಳಗಡೆ ಒಬ್ಬ ಟೈಮ್ ವೇಸ್ಟ್ ಆಗುತ್ತದೆ. ಇಡೀ ಕಲಾಪದಲ್ಲಿ ಪೂರ್ತಿಯಾಗಿ ಸ್ಪೀಕರ್ ಕೂತ್ ಮಾಡಿರುವಾಗ ಒಂದ್ ಸಣ್ಣ ಅವಧಿಗೆ ಇವ್ರನ್ನ ಉಪಾಧ್ಯಕ್ಷನ ಕೂರ್ಸೋದಕ್ಕೆ ಬಿಡ್ತಾರ? ಅಲ್ಲ, ಇರೋದೇ ಇದು ಅಲ್ಲಲ್ಲ, ನಮ್ಮ ರೂಲ್ಸ್ ಇರೋದೇ ಹಾಗೆ. ರೂಲ್ಸ್ ಇರುತ್ತೆ, ಇಂಥ ಸಂದರ್ಭದಲ್ಲಿ ಅದನ್ನ ಬಿಡ್ತಾರ. ಅದಕ್ಕೆ ಅವರು ಅಲ್ಲೇ ಕೊಠಡಿಯಲ್ಲಿ ಕೂತ್ಕೊಂಡು ವಿರೋಧ ಪಕ್ಷ ನಾಯಕರು ಅಥವಾ ಮುಖ್ಯಮಂತ್ರಿ ಇಡೀ ಸದನದಲ್ಲಿ ಇಡೀ ಕಲಾಪದಲ್ಲಿ ಸ್ಪೀಕರ್ ಕೂತ್ ಮಾಡ್ತಾ ಇದ್ದು ಒಂದ್ 5 ನಿಮಿಷ 10 ನಿಮಿಷದ ಕೂರಿದ್ರೆ ಇವರ ಈ ನಾಳೆ ದಿವಸ ರೆಕಾರ್ಡ್ ಕ್ರಿಯೇಟ್ ಆಗುವಾಗ ಇಂಥವ್ರ ಅಧ್ಯಕ್ಷತೆ ವಹಿಸಿದ್ರು ನಾವು ಆ ಹೆಸರು ಬರುತ್ತೆ. ಅಲ್ಲ, ಬರ್ತದೆ, ಬರಲೇಬೇಕು. ಅದೇ ಅದನ್ನೇ ಬೇಡ ಅಂತ ಪಾರ್ಲಿಮೆಂಟ್ರಿ ಪ್ರೊಸೀಜರ್ ಇದೆ ಹಾಗೆ. ಪ್ರೊಸೀಜರ್ ತಡ ಆದ್ರೆ ಸಹ ಯಾಕೆ ಬೇಡ ಅಂತಾರೆ? ಯಾಕೆ ಬೇಡ ಅಂತಾರೆ ಅಂದ್ರೆ ಯಾರು ಅಧ್ಯಕ್ಷತೆ ವಹಿಸಿದ್ರು ಇಡೀ ಕಲಾಪದಲ್ಲಿ ಒಬ್ಬರೇ ತಾವೇ ಆಗಿರ್ಬೇಕದು. ಅಲ್ಲ, ಈಗ 20 ಜನ ಲಿಸ್ಟ್ ಕೊಟ್ಟಿದ್ದಾರೆ. ಉಪಸಭಾಧ್ಯಕ್ಷರು ಅಥವಾ ಪ್ಯಾನೆಲ್ ಅಲ್ಲಿ ಕೊಡಬೇಕಾಗಿತ್ತು. ಕೊಟ್ಟಿದ್ರೆ ಒಂದಿಬ್ಬರು ಮಾತು ಮುಗಿಸ್ತಾ ಇದ್ರು, ಆ ಪ್ರೆಷಿಯಸ್ ಟೈಮ್ ಉಳಿತಾ ಇತ್ತು, ಹಣದ ಪೋಲ್ ಆಗ್ತಿರ್ಲಿಲ್ಲ. ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ದಟ್ ಈಸ್ ಎ ಪ್ರೊಸೀಜರ್. ಇದುವರೆಗೂ ಸದನದ ಕಲಾಪ ಎಷ್ಟೋ ಸರಿ ಗಂಟೆಗಟ್ಟಲೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿ ಅರ್ಧ ಗಂಟೆ ಆದ್ಮೇಲೆ ಅದು ಅಷ್ಟರಲ್ಲಿ ಯಾರಾದ್ರೂ ಕೂಡಿಸ್ಬೇಕು ಆಯ್ತು, ಬಹುದಾಗಿತ್ತು, ಇಲ್ಲೇ ಕೂರಿಸಬಹುದಾಗಿತ್ತು. ಕಾರ್ಯದರ್ಶಿನಾದ್ರು ಹೋಗಿ ಹೇಳ್ಬೇಕು, ಇಲ್ಲಾಂದ್ರೆ ವಿರೋಧ ಪಕ್ಷ ನಾಯಕರೇ ಹೋಗಿ ಏನಂತ ಕೇಳ್ಬೇಕು. ಅವ್ರು ನಮ್ಮನ್ನು ಕೇಳ್ತಾರೆ, ಇಲ್ಲ ಅವರೇ ಹೋಗಿ ಹೇಳ್ಬೇಕು. ಈ ಸಂದರ್ಭ ನೋಡಿದ್ರೆ ವಿರೋಧ ಪಕ್ಷದ ನಾಯಕರು ಹೋಗಿ ಕೇಳ್ತಾ ಇಲ್ಲ. ಅವರು ಕೇಳ್ತಾ ಇಲ್ಲ. ಯಡಿಯೂರಪ್ಪನವ್ರು ಯಾಕೆ ಹೋಗಿ ಕೇಳ್ತಾ ಇಲ್ಲ? ಅವ್ರು ಏನು ಗೊಂದಲ ಇದೆ ಗೊತ್ತಿಲ್ಲ, ಏನು ಗೊಂದಲ ಇದೆ ಅವರಲ್ಲಿ ಗೊಂದಲ ಇದೆ ಯಡಿಯೂರಪ್ಪನವರಲ್ಲಿ ಗೊತ್ತಿಲ್ಲ. ಯಡಿಯೂರಪ್ಪನವರ ತಲೆಯಲ್ಲಿ ಏನು ಸಮಸ್ಯೆ ಓಡ್ತಾ ಇದೆ, ಏನು ಗೊಂದಲ ಓಡ್ತಾ ಇದೆ, ಏನಾಗಬಹುದು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ನಮ್ಮ ಕೆಲಸ ಲೆಜಿಸ್ಲೇಷನ್ ಅವರು ಸದನ ನಡ್ಸ್ಕೊಂಡು ಹೋಗ್ಬೇಕು. ಅರ್ಧ ಗಂಟೆ ಆಗಿದೆ, 3/4 ಗಂಟೆ ಆಗ್ಬಿಟ್ಟಿದೆ, ಹೋಗಿ ಈ ತರ ಏನ್ ಮಾಡೋದು ಅಂತ ಸ್ಪೀಕರ್ನ ಕೇಳಬೇಕು. ಸೊ ಈಗ ಪ್ರತಿಪಕ್ಷ ನಾಯಕರು ಹೇಳ್ದೇನೆ ಕಾರ್ಯದರ್ಶಿಗಳೇ ಎದ್ದು ಹೋಗಿ ಕೇಳ್ಬೋದಾ? ಕೇಳ್ಬೋದು. ಯಾರಾದ್ರೆ ಒತ್ತಾಯ, ಯಾರಾದ್ರೂ ಸದಸ್ಯರು ಬೆಲ್ಲ ಹಾಕಿಲ್ಲ ಯಾಕೆ ಅಂತ ಕೇಳೋ ಹಕ್ಕದಿದೆ. ಯಾಕೆ ನಾನು ಗೋವಾದಲ್ಲಿ ಇದ್ದಾಗ ಇದೇ ರೀತಿ ನಮ್ಮ ವಿರೋಧ ಪಕ್ಷ ನಾಯಕ ಪರಿಕಾರ ಅವರು, ಯಾಕ್ರಿ ನೀವು ಸೆಷನ್ ಕರೆದ 1 ಗಂಟೆ ಕರೆದಿದ್ರ, ಅರ್ಧ ಗಂಟೆ ಆದ ಬೆಲ್ಲ ಹಾಕಿಲ್ಲ, ಹೋಗಿ ಹೇಳಿ ಇಲ್ದಾರೆ ನಾವು ಗಲಾಟೆ ಮಾಡ್ತೀವಿ ಅಂತ ನನ್ನ ಮುಂದೆ ನಡೆದಿರೋ ಗಲಾಟೆ. ವಿರೋಧ ಪಕ್ಷದ ನಾಯಕರೇ ಬಂದು ಸೆಕ್ರೆಟರಿಗೆ ಗಲಾಟೆ ಮಾಡ್ತಾರೆ. ನಾನು ಆಮೇಲೆ ಸಭಾಧ್ಯಕ್ಷರಿಗೆ ಹೇಳ್ತೀನಿ, ಆಮೇಲೆ ಅವರು ಬೆಲ್ಲ ಹಾಕಿ ಅಂತ ಹೇಳ್ತಾರೆ. ಇದು ನಿಜವಾದ ಒಂದು ಬಿಜೆಪಿ. ಯಡಿಯೂರಪ್ಪನವರು ಈಗೇನೋ ಮತ್ತೆ ಬರಿತಾ ಇದ್ದಾರೆ ನೋಡಿ, ನೋಟ್ ಮಾಡ್ಕೋತಾ ಇದಾರೆ. ಏನೋ BS ಯಡಿಯೂರಪ್ಪ ಏನೋ ಬರ್ಕೋತಾ ಇದಾರೆ, ಏನೋ ಲೆಕ್ಕ ಹಾಕ್ತಾ ಇದಾರೆ. ನಾವ್ ಹೇಳಿದ್ವಿ ಸೆಂಟೆನ್ಸಸ್ ಬರಿತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ಏನು ಬರಿತಾ ಇದ್ದಾರೆ HD ಕುಮಾರಸ್ವಾಮಿ ಅವರು ಅಂತಷ್ಟು ಕಾಣ್ತಾ ಇದೆ. ಯಡಿಯೂರಪ್ಪನವರು ಕರ್ನಾಟಕ ವಿಧಾನಸಭೆ ಅಲ್ಲಿ ಕೂತು ಏನೋ ಬರಿತಾ ಇದ್ದಾರೆ. ಫೋಕಸ್ ಇಲ್ಲ ಅಲ್ಲಿ, ಫೋಕಸ್ ಇಲ್ಲ ಸರ್ಕಾರದ. ಸೊ ಯಡಿಯೂರಪ್ಪನವ್ರು ಏನೋ ಬರಿತಾ ಇದ್ದಾರೆ. ಸದನ ಆರಂಭ ಆಗೋದು ಬಹಳ ವಿಳಂಬ ಆಗ್ತಾ ಇದೆ. 45 ನಿಮಿಷ ಆಯ್ತು, ಸದನ ಇನ್ನೂ ಕೂಡ ಆರಂಭ ಆಗಿಲ್ಲ. ಅನೇಕ ದೋಸ್ತಿ ನಾಯಕರು ಕೂಡ ಸದನಕ್ಕೆ ಬಂದಿಲ್ಲ. ಸ್ಪೀಕರ್ ಅವರು ಬರೋದು ಬಾಕಿ ಇದೆ. ಸೊ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಒಂದ್ ಕಡೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಎಲ್ಲರ ಹತ್ರ ಮಾತನಾಡ್ಕೊತಾ ಇದ್ದಾರೆ, ಯಾರ್ಯಾರು ಏನೇನ್ ಮಾತನಾಡ್ಬೇಕು ಅಂತ. ಯಡಿಯೂರಪ್ಪನವ್ರಿಗೆ ಗೊತ್ತಾಯ್ತದು, ಕ್ಯಾಮೆರಾಗಳು ಫೋಕಸ್ ಮಾಡ್ತಾ ಇದ್ದಾವೆ ಅಂತ ನೀಟಾಗಿ ಕೈ ಇಟ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಮೇಲೆ. ಓಕೆ, ಸದನದಲ್ಲಿ ಯಡಿಯೂರಪ್ಪನವ್ರು ಏನೋ ಬರ್ಕೋತಾ ಇದ್ರು, ಈ ಕೆಳಕಂಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಮಾನ್ಯ HD ಕುಮಾರಸ್ವಾಮಿ ಅವರು ಅಂತೆಲ್ಲ ಬರ್ತಿದ್ರು. ನೀಟಾಗಿ ಅದ್ರ ಮೇಲೆ ಕೈ ಇಟ್ಟಿದ್ದಾರೆ. ಈ ಕಡೆ ಮುರುಗೇಶ್ ನಿರಾಣಿ ಅವರು ಕೂಡ ಏನೋ ಲಿಸ್ಟ್ ಮಾಡ್ಕೋತಾ ಇದ್ರು, ಅವ್ರಿಗೂ ಗೊತ್ತಾಯ್ತು ಕ್ಯಾಮೆರಾಗಳೆಲ್ಲ ಫೋಕಸ್ ಮಾಡ್ತಾ ಇದ್ದಾವೆ ಅಂತ, ಅದ್ರ ಮೇಲೆ ನೀಟಾಗಿ ಕೈ ಇಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಅವ್ರದ್ದು ಏನ್ ಲೀಸ್ಟ್ ಅದು ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ಬಹುಶಃ ಯಾರ್ಯಾರಿಗೆ ಎಷ್ಟು ಟೈಮ್ ಅಲಾಟ್ ಮಾಡಿದ್ದಾರೆ ಅಂತ ಏನಾದ್ರು ಲೀಸ್ಟ್ ಮಾಡ್ಕೊಂಡಿದಾರಾ? ನೀಟಾಗಿ ಲೀಸ್ಟ್ ಮಾಡ್ತಾ ಇದ್ದಾರೆ. ಏನ್ ಲೀಸ್ಟ್ ಮಾಡಿದಾರೆ ಮುರುಗೇಶ್ ನಿರಾಣಿ ಅವರು ಗೊತ್ತಾಗ್ಬೇಕಾಗಿದೆ. ಹಾಗೇನೆ ಯಡಿಯೂರಪ್ಪನವರು ಕೂಡ ಈ ಕ್ಷಣದಲ್ಲಿ ಏನೋ ಒಂದು ಕೂತು ಬರಿತಾ ಇದ್ರು. ಸೊ
ಸೊ ಅದೇನು ಬರಿತಾ ಇದ್ದಾರೆ ಅಂತ ಇನ್ನಷ್ಟು ಅವ್ರು ಕಂಪ್ಲೀಟ್ ಮಾಡಬೇಕಾಗಿದೆ. ಓಕೆ, ಮೋಸ್ಟ್ಲಿ ಸ್ಪೀಕರ್ ಇವತ್ತು ರೂಲ್ಸ್ ಫಾಲೋ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಇದು ನೋಡಿದ್ರೆ. ಓಕೆ, ಇವತ್ತು ಎಲ್ಲರೂ ಕೂಡ ನಿಯಮಕ್ಕೆ ಬದ್ಧರಾಗಿ ಪಕ್ಕ ನಿಯಮ ಏನ್ ಹೇಳುತ್ತಾ ಅದೇ ರೀತಿನಲ್ಲಿ ಹೋಗ್ಬೇಕು ಅಂತ ಪಟ್ಟು ಹಿಡಿತಾರ. ಬಿಜೆಪಿ ಅವರಂತೂ ಅದಕ್ಕೆ ರೆಡಿ ಆಗಿದಾರ. ಅದೇನೇ ಆದ್ರೂ ಇನ್ನೂ ಕೂಡ ಸದನನೇ ಆರಂಭ ಆಗಿಲ್ಲ. ಯಾಕೆ ಆರಂಭ ಆಗಿಲ್ಲ ಅಂತ ಕರ್ನಾಟಕದ ಜನಸಾಮಾನ್ಯ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ಜನಕ್ಕೂ ಅವಕಾಶ ಕೊಟ್ಟರು ಇಷ್ಟೇ ಟೈಮ್ ಇಡ್ಸೋದು. ಏನು ಮಾತಾಡಕ್ಕಾಗಲ್ಲ, ಒಂದ್ ನಿಮಿಷ ಕೊಟ್ರೆ ಏನ್ ಮಾತಾಡ್ತಾರೆ. ಸರಿ, ಇವ್ರು ಹೇಳೋದು ಪ್ರೆಸೆಂಟ್ ಸದನ ಆರಂಭ ಆಗುವಂತದ್ದು ಅಥವಾ ಕಲಾಪ ನಡೆಯುವಂತದ್ದು ಸಂಪೂರ್ಣ ಸ್ಪೀಕರ್ ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಹಾಗೂ ಸದನಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದ್ರೆ ಇನ್ನೂ ಕೂಡ ಸದನ ಆರಂಭ 11 ಗಂಟೆಗೆ ಅಂತ ಶೆಡ್ಯೂಲ್ ಆಗಿತ್ತು. 11:50 ಆಯ್ತು, ಆರಂಭ ಆಗಿಲ್ವಲ್ಲ ಯಾಕಪ್ಪ ಅಂತ ಕರ್ನಾಟಕದ ಜನಸಾಮಾನ್ಯ ಕುತೂಹಲದ ಕಣ್ಣಿನಿಂದ ಕರ್ನಾಟಕ ವಿಧಾನಸಭೆಯನ್ನ ಗಮನಿಸ್ತಾ ಇದ್ದಾನೆ. ಪ್ರತಿಪಕ್ಷ ಪಾಳ್ಯದಲ್ಲಿ ಆಲ್ರೆಡಿ ಲೆಕ್ಕಾಚಾರಗಳು ಭರ್ಜರಿಯಾಗಿ ನಡೀತಾ ಇದ್ದಾವೆ. ಏನ್ ಮಾಡ್ಬೇಕು ಅಂತ ಶಿಸ್ತಿನ ಸಿಪಾಯಿಗಳ ಹಾಗೆ ಕೂತಿದ್ದಾರೆ. ಸೊ ಯಾತಕ್ಕೋಸ್ಕರ ವಿಳಂಬ ಆಗ್ತಾ ಇದೆ, ಯಾತಕ್ಕೋಸ್ಕರ ವಿಳಂಬ ಆಗಿರಬಹುದು? ಧ್ರುವಕುಮಾರ್ ಅವರೇ, ಬಹಳಷ್ಟು ಸರಿ ನಾವು ನೋಡ್ತೀವಿ ನಾರ್ಮಲ್ ಟೈಮಲ್ಲಿ ಸೆಷನ್ ನಡೆಯುವಾಗ ಈಗ ವಿಳಂಬ ಆಗೋದು ಬಹಳ ಕಾಮನ್. ಸೊ ಯಾಕೆ ವಿಳಂಬ ಆಗತ್ತೆ ಯೂಶುವಲಿ, ಈಗ ಯಾಕೆ ವಿಳಂಬ ಆಗ್ತಾ ಇದೆ? ಹಲವಾರು ಸಂದರ್ಭಗಳಲ್ಲಿ ಈ ತರ ಡಿಲೇ ಆಗಿದೆ. 1 hour 2 hours ಆಗಿರೋದು ಇದೆ, ನಮ್ಮ ಮುಂದೆ ಇದೆ. ಆದ್ರೆ ಇಷ್ಟು ಇಂತ ಕ್ಲಿಷ್ಟಕರ ಸಂಗತಿಯಲ್ಲಿ ಅರ್ಧ ಗಂಟೆ ಆದ ತಕ್ಷಣ ಬೆಲ್ ಹಾಕ್ಸ್ಬಿಟ್ಟು ಈಗ ಬಹುಶಃ ಈಗ ಪ್ರಾರಂಭ ಆಗುತ್ತೆ ಅನಿಸ್ತಾ. ಕೆಲ ಸದಸ್ಯರು ಬರ್ತಾ ಇದ್ದಾರೆ ಎಲ್ರು. ಸಂಧಾನ ನಡೆದಿರಬಹುದು, ಸ್ಟ್ರಾಟಜಿ ನಡೆದಿರಬಹುದು, ಟೈಮ್ ಅಲಾಟ್ ಮಾಡಿದ್ದಾರೆ ಅಂತ ನನ್ನ ಅನ್ನಿಸ್ತಾ ಇದೆ. ನಮ್ಮ ಕಡೆ ಪಕ್ಷದಲ್ಲಿ ಇಷ್ಟು ಜನ ಇದ್ದಾರೆ, ನಿಮ್ಮ ಕಡೆ ಇಷ್ಟು ಜನ, 7 hour ಟೈಮ್ ಕೊಟ್ಟರೆ 400 ಚಿಲ್ಲರೆ ನಿಮಿಷದಲ್ಲಿ ನಿಮ್ಗೆ ಇಷ್ಟು ಅಂತ ಈಗ ಸಭಾಧ್ಯಕ್ಷರು ಮೋಸ್ಟ್ಲಿ ನಿಯಮದ ಪ್ರಕಾರ ಹೋಗ್ತಾರೆ ಅಂತ ಕಾಣಿಸ್ತಾ ಇದೆ. ನಿಯಮದ ಪ್ರಕಾರ ಹೋಗ್ಬೋದು ಸಭಾಧ್ಯಕ್ಷರು ಅಂತ ಅನ್ಸುತ್ತೆ ಈಗ ನೋಡಿದ್ರೆ ಪರಿಸ್ಥಿತಿ ಅನಿಸ್ತಾ ಇದೆ. ಓಕೆ. ಸೊ ಹಾಗಾಗಿ ನಿಯಮದ ಪ್ರಕಾರ ಟೈಮ್ ಅಲಾಟ್ಮೆಂಟ್ ಪ್ರಕಾರ ಹೋಗ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಟೈಮ್ ಆಯ್ತಾ, ಏನ್ ಕತೆ ಇರಬಹುದು. ಓಕೆ, ಒಟ್ಟಾರೆ ಕರ್ನಾಟಕದ ಜನಸಾಮಾನ್ಯ ಸದನದಲ್ಲಿ ಇವತ್ತೇನ್ ನಡೀತಾ ಇದೆ, ಮೊನ್ನೆ ಕಳೆದ 1 ವಾರದಿಂದ ಇಡೀ ಹೈ ಡ್ರಾಮಾ, ಅಗ್ಲಿ ಡ್ರಾಮಾ ಅಂತ ಕೂಡ ಕರೆದ್ರು ಸಾಹಿತಿ ದೇವನೂರು ಮಹಾದೇವ್ ಅವರು. ಆ ತರ ಒಂದು ಡ್ರಾಮಾವನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಮಾಡ್ಲಿ, ಅದವರ ಹಕ್ಕು. ಜನರ ಧ್ವನಿಯನ್ನ ಅವರು ಪ್ರತಿನಿಧಿಸಬೇಕು. ಆದ್ರೆ ನಿಜವಾಗ್ಲೂ ಜನರ ಧ್ವನಿಯನ್ನ ಅವ್ರು ಪ್ರತಿನಿಧಿಸ್ತಾ ಇದಾರ ಗೊತ್ತಿಲ್ಲ. ಒಂದು ರಾಜಕೀಯ ಡ್ರಾಮಾ ಅಂತೂ ನಡೀತು, ನಾವು ಅದನ್ನ ನೋಡಿದ್ವಿ. ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ಎಲ್ಲವೂ ಆಯ್ತು. ಆಲ್ರೈಟ್, ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್, ಸಿಎಂ ಮನವಿಯನ್ನ ಸದನದಲ್ಲೇ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋಣ. 2 ದಿನಗಳ ಕಾಲಾವಕಾಶ ಏನು ಕೇಳಿದ್ರು ವಿಶ್ವಾಸ ಮತದ ಮಂಡನೆಗೆ, ಅದನ್ನ ಸದನದಲ್ಲೇ ಚರ್ಚಿಸಿ ನಿರ್ಧಾರ ಅಂತ ಸ್ಪೀಕರ್ ಹೇಳಿದ್ದಾರೆ. ನನ್ನ ತಲೆ ಮೇಲೆ ಏನಿಲ್ಲಪ್ಪ, ಸದನದಲ್ಲೇ ನೀವೇ ಸಭೆ ತೀರ್ಮಾನ ಮಾಡ್ಲಿ, ಸದನ ತೀರ್ಮಾನ ಮಾಡ್ಲಿ, ಸದನದಲ್ಲೇ ಚರ್ಚಿಸಿ ತೀರ್ಮಾನ ಅಂದ್ರೆ ಮತ್ತೆ ವಿಶ್ವಾಸ ಮತದ ಚರ್ಚೆ ಮುಂದುವರಿಯುತ್ತೆ. ರೈಟ್, ಎಸ್ ಧ್ರುವಕುಮಾರ್ ಅವರೇ, ವಾಟ್ ಈಸ್ ದ ಸೆನ್ಸ್ ಆಫ್ ದ ಹೌಸ್? ನಾನೇನಂತ ಈ ಸೆನ್ಸ್ ನ ಗ್ರಹಿಸ್ಲಿ? ಈಗ ಸಭಾಧ್ಯಕ್ಷ ಹೇಳಿದ್ದು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಇವತ್ತೇ ಮುಗಿಸ್ಬೇಕು ಅಂತ ಒಂದ್ ಕಡೆ ಹೇಳಿದ್ದಾರೆ. ಈಗ ಇಲ್ಲಿ ಬರ್ತಿರೋದು ಸದನದಲ್ಲೇ ತೀರ್ಮಾನ ಮಾಡಿ, ಇಟ್ ಇಸ್ ಸೆನ್ಸ್ ಆಫ್ ದಿ ಹೌಸ್. ಅಂದ್ರೆ ಇವರು ಇದನ್ನ ಚಲಾಯಿಸ್ತಾ ಇಲ್ಲ, ನಿಮಗ್ ಬಿಟ್ಟಿದ್ದೀನಿ, ನೀವೇನ್ ಹೇಳಿ ತೀರ್ಮಾನ ಮಾಡ್ತೀರಾ? ಅಪ್ಡೇಟ್ ಬರ್ತಾ ಇದೆ ನೋಡಿ, ಇದು ಸ್ಪೀಕರ್ ಮತ್ತೆ ಸಿಎಂ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತ ವಿಶ್ವಾಸಮತ ಯಾಚನೆಗೆ ಅಂತ ಹೈಕೋರ್ಟ್ ನಲ್ಲಿ PIL ಸಲ್ಲಿಕೆಯಾಗಿದೆ. ವಕೀಲ ಆನಂದ್ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಫ್ಕೋರ್ಸ್ ಕರ್ನಾಟಕದ ಜನಸಾಮಾನ್ಯರಿಗೂ ಕೂಡ ಒಂದು ಧ್ವನಿ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ತಮ್ಮ ಧ್ವನಿಯನ್ನು ಎತ್ತಬಹುದು. ಕರ್ನಾಟಕದ ಜನಸಾಮಾನ್ಯರ ಪರವಾಗಿ ವಕೀಲ ಆನಂದ್ ಅನ್ನೋರು ಹೈಕೋರ್ಟ್ ನಲ್ಲಿ ಸಿಎಂ ಮತ್ತು ಸ್ಪೀಕರ್ ವಿರುದ್ಧ PIL ಸಲ್ಲಿಕೆ ಮಾಡಿದ್ದಾರೆ. ಇದೇನಾಗುತ್ತೆ? ಸಂವಿಧಾನದ ಪ್ರಕಾರ ಸ್ಪೀಕರ್ ಅವರಿಗೆ ಅಥವಾ ಶಾಸನ ಸಭೆಗೆ ಸಂಪೂರ್ಣ ಅಧಿಕಾರ ಇದೆ. ಆದ್ರೆ ಇಲ್ಲೂ ಕೂಡ ಮತ್ತೊಮ್ಮೆ ನ್ಯಾಯಾಂಗ ವರ್ಸಸ್ ಶಾಸಕಾಂಗ ಅನ್ನೋ ಪರಿಸ್ಥಿತಿ ಉದ್ಭವ ಆಗುತ್ತಾ? ಇದಕ್ಕೆ ಕೋರ್ಟ್ ಏನ್ ಹೇಳುತ್ತೆ? ಎಸ್ ಧ್ರುವಕುಮಾರ್ ಅವರೇ, ಕಾನ್ಫ್ರಂಟೇಷನ್ ಆಗುತ್ತೆ. ಹೈಕೋರ್ಟ್ ಕೆನಾಟ್ ಡೈರೆಕ್ಟ್ ದಿ ಸ್ಪೀಕರ್. ಇವತ್ತೇ ಮಾಡಿದ ಹೈಕೋರ್ಟ್ ಕೊಡ್ಲಿಕ್ಕೆ ಹೋಗಲ್ಲ. ಬಟ್ ಸಿಎಂ ವಿಚಾರ ಬೇಕಾದ್ರೆ ಅದು ಮಾಡಬಹುದು ಅವರು. ಆಸ್ ಫಾರ್ ಎಸ್ ಸ್ಪೀಕರ್ ಇಸ್ ಕನ್ಸರ್ನ್, ಅದು ಖಂಡಿತ ಕೋರ್ಟ್ ಒಪ್ಪಲ್ಲ ಅನ್ಸುತ್ತೆ. ಅಡ್ಮಿಷನ್ ಸ್ಟೇಜ್ ಅಲ್ಲೇ ಡಿಸಾಲ್ವ್ ಮಾಡಬಹುದು, ಅಡ್ಮಿಷನ್ ಸ್ಟೇಜ್ ಅಲ್ಲೇ ಡಿಸ್ಮಿಸ್ ಮಾಡಬಹುದು. ಯಾಕೆಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಬೇರೆ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದೆ.
ಇದು ಕಂಟೆನ್ಷಿಯಸ್ ಇಶ್ಯೂ, Yes. ಇದು ಮುಂದುವರಿಸ್ತಾ ಇರೋದು, ಇವತ್ತೇ ಮಾಡೋದು ಅಂತ ಹಠಕ್ ಬಿದ್ದಿದ್ದಾರೆ ಎರಡೂನು. ಕಂಟೆನ್ಷಿಯಸ್ ಇಶ್ಯೂ ಅದು. ಆ ಇಶ್ಯೂ ಮೇಲೆ ಮಧ್ಯ ಹೈಕೋರ್ಟ್ ತಾನೇ ಮತ್ತೆ ಮೂಗು ಹಾಕ್ದಂಗೆ ಆಗುತ್ತೆ. PIL ನ ತಗೊಂಡ್ರೆ ಅಲೋ ಮಾಡೋದೇ ಇಲ್ಲ ಅದನ್ನ. Okay. ಏನೋ ಒಂದು, ಯಾಕಂದ್ರೆ PIL ಎಲ್ಲಾನು ಬರೋದಿಲ್ಲ ಈ ವಿಷಯದಲ್ಲಿ ಹೇಳ್ಬೋದು, ಅವ್ರು ಆಗಲ್ಲ ಅಂತ ಹೇಳ್ಬೋದು. ಸೊ ಆದ್ರಿಂದ ಬಹುಶಃ ಅದು ನಡೀಲ್ಲ. ಅದನ್ನು ಅಲೋ ಆಗ್ಬಿಟ್ರೆ ಇನ್ನೂ ಕಲಸ ಮೇಲೆ ಹೋಗರಾಗ್ತದೆ. ಆಗಲ್ಲ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕೋರ್ಟ್ ಡೆಫಿನೆಟ್ಲಿ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿ ಇನ್ಸಿಡೆಂಟ್ ಕೇಸ್. ಯಾಕೆಂದ್ರೆ ಸ್ಪೀಕರ್ ಅವರು ಇದಕ್ಕೆ ಆಕ್ಷನ್ ಇವ್ರು ಕೇಳಕ್ ಬರಲ್ಲ. ಇವರು PIL ಮೂಲಕ ಕೇಳಕ್ ಬರಲ್ಲ. ಇದು ಯಾವ್ದೋ ಒಂದು ಬಿಲ್ಲೋ ಮತ್ತೊಂದು ಮಾಡ್ಬೋದು. ಒಂದು ಬಿಲ್ ಇರುತ್ತೆ, ಅದ್ರಲ್ಲಿ ಲೋಪ ಇರುತ್ತೆ, ಅದನ್ನ ಮಾಡ್ಬೋದು. ಈ ವಿಷಯದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಅವರ ವ್ಯಾಪ್ತಿಲಿರತಕ್ಕಂತ ಅಧಿಕಾರ. ಸೊ ಕೋರ್ಟ್ ಇದರಲ್ಲಿ ಇಂಟರ್ಫಿಯರ್ ಆಗದೆ ಇರಬಹುದು. ಅಡ್ಮಿಷನ್ ಸ್ಟೇಜ್ ಅಲ್ಲಿ ಡಿಸ್ಮಿಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ ಸರ್, ಸದನದಲ್ಲೇ ಚರ್ಚೆ ಆಗಲಿ, ಮುಂದೂಡಿಕೆ ಬುಧವಾರದವರೆಗೂ ಮುಂದೂಡಿಕೆ ಅಂತ ದೇವೇಗೌಡರು ಸಲಹೆ ಕೊಟ್ರು ಅಂತ HD ಕುಮಾರಸ್ವಾಮಿ ಅವರು ಕೇಳಿದ್ರಂತೆ. ಇರ್ಲಿ, ಅದೇನೇ ಇದ್ರು ಕೂಡ ಅದು ಸದನದಲ್ಲೇ ಚರ್ಚೆ ಆಗಲಿ ಅನ್ನೋದು ಧ್ರುವ ಕುಮಾರ್ ಅವರೇ. ಸೊ ಇದು ಸದನನ ಇನ್ನಷ್ಟು ಎಳೆಯುವಂತದ್ದು ಅಥವಾ ಏನಿದು? ಹೌದು, ಇನ್ನಷ್ಟು ಸಮಯನ ಮುಂದೂಡುವಂತ ಪರಿಸ್ಥಿತಿ ಇಲ್ಲಿ ನಮ್ಮ ಇದ್ರಲ್ಲಿ ನೋಡ್ತಾ ಇದ್ದೀನಿ. ಅಲ್ಲ, ಈಗ ಸ್ಪೀಕರ್ ಅವರು ಒಂದ್ ವೇಳೆ ಹಂಗ ಹೇಳ್ಬಿಟ್ಟಿದ್ರೆ ಆಯ್ತಪ್ಪ ಬುಧವಾರ ಇದಾಗ್ಲಿ ಅಂತ ಹೇಳ್ಬಿಟ್ಟಿದ್ರೆ ಒಂದು ಫಿಕ್ಸ್ಡ್ ಟೈಮಿಂಗ್ ಆದ್ರೂ ಆಗಿರೋದು. ಅವರ ಮೊದಲ ನಿರ್ಧಾರದ ಪ್ರಕಾರ ಇವತ್ತೇ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಈಗ ಮತ್ತೆ ಬದಲಾದ್ರೆ ನಾನು ಸೆನ್ಸ್ ಆಫ್ ದಿ ಹೌಸ್ ತಗೊಳ್ತೀನಿ ಅಂತಾರೆ. ಎಲ್ಲಾ ಸದಸ್ಯರು ನಾನು ಅಭಿಪ್ರಾಯ ಪಡೆದು ಮಾಡ್ತಾರೆ ಧ್ವನಿ ಅಂದ್ರೆ ಅವರು ಗಟ್ಟಿಯಾದ ನಿಲುವು ಇಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಇದನ್ನ ಮತಕ್ಕೆ ಹಾಕ್ಬೋದಾ? ಯಾವ್ದನ್ನ? ಈ ವಿಚಾರನ ನೋ ಅದಕ್ಕೆ ಮತಕ್ಕೆ ಹಾಕಕ್ಕೆ ಅವಶ್ಯಕತೆ ಇಲ್ಲ. ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿಬಿಟ್ಟಿದ್ದಾರೆ. ಇಷ್ಟರಲ್ಲಿ ಮುಗಿಸ್ಬೇಕು, ದಿಸ್ ಇಸ್ ಮೈ ಆರ್ಡರ್. ನಾಗರತ್ನಮ್ಮರು ಅಂತ ಸ್ಪೀಕರ್ ಇದ್ರು, ಅವರು ತೀರ್ಮಾನ ಸ್ಟಿಕಾನ್ ಮಾಡಿದ್ರೆ ಯಾವ ಮುಖ್ಯಮಂತ್ರಿ ಹೇಳೋದು ಕೇಳ್ತಿಲ್ಲ. ಒಂದ್ ಸೆಕೆಂಡ್ ಸರ್, ಸ್ಪೀಕರ್ ಕಚೇರಿಯಲ್ಲಿ ಇನ್ನೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಟೆನ್ಷನ್ ನಲ್ಲೇ ಈ ಕಡೆ ಬಿಜೆಪಿ ಪಡೆ ಕಾದು ಕುಳಿತಿದೆ. ಇದೆಲ್ಲದರ ನಡುವೆ ಸದನ ನಿಗದಿತ ಸಮಯಕ್ಕಿಂತ 1 ಗಂಟೆ ತಡವಾಗಿದೆ. ಇನ್ನೂ ಕೂಡ ಸದನ ಆರಂಭ ಆಗಿಲ್ಲ. ನಿಗದಿತ ಸಮಯಕ್ಕಿಂತ 1 ಗಂಟೆ ತಡವಾದರೂ ಕೂಡ ಇನ್ನೂ ಕೂಡ ಅಧಿವೇಶನ ಶುರುವಾಗಿಲ್ಲ. ಸ್ಪೀಕರ್ ಕಚೇರಿಯಲ್ಲೇ ಇನ್ನೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಪಡೆ ಹಾಗೇನೇ ಕಾದು ಕುಳಿತಿದೆ. ಎಕ್ಸಾಕ್ಟ್ಲಿ 11 ಗಂಟೆಗೆ ಅವರೆಲ್ಲರೂ ಕೂಡ ಎಂಟರ್ ಆಗ್ಬಿಟ್ರು. 10:50 ಎಲ್ಲರೂ ಕೂಡ ಎಂಟರ್ ಆಗ್ಬಿಟ್ರು ಬಿಜೆಪಿ ಅವರು. ಆದ್ರೆ ದೋಸ್ತಿ ಪಡೆ ಇನ್ನೂ ಕೂಡ ಎಂಟರ್ ಆಗಿರ್ಲಿಲ್ಲ. ಸೊ ಇದೀಗ ಅವರು ಅದೇ ರೀತಿನಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ಸ್ಪೀಕರ್ ಕಚೇರಿನಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಎಸ್, ಧ್ರುವ ಕುಮಾರ್ ಅವರೇ ಮಾತನಾಡ್ತಾ ಇದ್ವಿ. ಮೇಡಮ್, ಈಗ ಈ ನಿಲುವು ಇದೆಯಲ್ಲ ಸಭಾಧ್ಯಕ್ಷರು ಆಗ್ಲೇ ಒಂದೇಳಿ ಈಗ ಸೆನ್ಸ್ ಅಂತ ಹೇಳಿದ್ರು. ಬಟ್ KS ನಾಗರತ್ನ ಸಭಾಧ್ಯಕ್ಷರಾಗಿದ್ದಾಗ 75-70 ದೇವರಾಜ ಮುಖ್ಯಮಂತ್ರಿ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ಇದು ಮಾಡೋದು. ಅವ್ರು ಮುಖ್ಯಮಂತ್ರಿಗೂ ಮಾತು ಕೇಳಿಲ್ಲ, ಚನ್ನಬಸವನವರು ಕೇಳಿಲ್ಲ. ದೇವೇಗೌಡರು ವಿರೋಧ ಪಕ್ಷ ನಾಯಕರಾಗಿದ್ರು. ಅವ್ರು ಒಂದ್ಸರಿ ಮೇಲೆ ಐ ಆಮ್ ಆನ್ ಮೈ ಲೆಗ್, ವಿಲ್ ಯು ಪ್ಲೀಸ್ ರೆಸ್ಯೂಮ್ ಯುವರ್ ಸೀಟ್. ಅದು CMಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು? ಈಗ ನೋಡಿ, ಗಂಟೆ 6 ಆಗಿದೆ. ನೀವು ನನ್ನ ಮಾತಿಗೆ ಬೆಲೆ ಕೊಡ್ಬೇಕು. ಇಲ್ಲ ಅಂದ್ರೆ ಐ ವಿಲ್ ಅಡ್ಜರ್ನ್. ಒಂದೇ ಸರಿ ಅಡ್ಜರ್ನ್ ಮಾಡಿ ರೂಮ್ ಓಟ್ಬಿಡ್ತಿದ್ರು. ಐ ಆಮ್ ಆನ್ ಮೈ ಲೆಗ್, ಪ್ಲೀಸ್ ರೆಸ್ಯೂಮ್ ಯುವರ್ ಸೀಟ್. ಇಫ್ ಯು ಡೋಂಟ್ ಲಿಸನ್ ಟು ಮೈ ವರ್ಡ್ಸ್ ಐ ವಿಲ್ ಅಡ್ಜರ್ನ್ ದಿ ಹೌಸ್ ಸ್ಟ್ಯಾಂಡ್ಸ್ ಅಡ್ಜರ್ನ್ ಅಂತ ಹೇಳ್ಬಿಡ್ತಾ ಇದ್ರು ನಗರತಮ್ಮ. ಅದು ಗಟ್ಟಿ ನಿಲುವು ಸಭಾಧ್ಯಕ್ಷರು. ಸೊ ಕಾಂಗ್ರೆಸ್ ಬಿಜೆಪಿ ಶಾಸಕರು ನೋಡಿ, ಸಮಯ ಕೊಡ್ತಾ ಇದ್ದ ಹಾಗೆ ಏನಾಗತ್ತೆ, ನಿಧಾನವಾಗಿ ಸಂದರ್ಭ ತಿಳಿಗೊಳ್ಳುತ್ತೆ. ಒಂದ್ ಸ್ವಲ್ಪ ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಶಾಸಕರೆಲ್ಲ ಒಟ್ಟೊಟ್ಟಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಬೈರತಿ ಸುರೇಶ್ ಅವರಿದ್ದಾರೆ, ಹಾಗೆ ಸೌಮ್ಯ ರೆಡ್ಡಿ ಇದ್ದಾರೆ, ರೇಣುಕಾಚಾರ್ಯ ಅವರಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಶಾಸಕರು ನಿಮ್ದೇ ನಾಟ ಇವತ್ತು, ನಿಮ್ದೇ ನಾಟ ಅಂತ ಚರ್ಚೆ ನಡೆಸ್ತಾ ಇದ್ದಾರಾ? ಮ್ಯಾಚ್ ಫಿಕ್ಸಿಂಗ್. ನನ್ನ ಫಸ್ಟ್ ರಿಯಾಕ್ಷನ್ ಕರೆಕ್ಟ್. ಮುರುಗೇಶ್ ನಿರಾಣಿ ಅವ್ರ ಲೀಸ್ಟ್ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕಾಗಿರೋದು ಇವರೇ, ಯಡಿಯೂರಪ್ಪ ಓದಾಡ್ತಾರೆ ಪಾಪ. ಇವರೆಲ್ಲ ಚೆನ್ನಾಗಿದೆ.